ಆಗ್ತಾನೆ ಅಂತ. ಅವನು ಎಲ್ಲಿದ್ರೂ ಸೇವಕನೇ. ಅದಕ್ಕೆ ಹಾಸಿಗೆಯಾಗಿ ಭಗವಂತನ ಸೇವೆ ಮಾಡಲಿಕ್ಕೆ ಅಂತ ಬಂದವ ಅವನು. ಅದಕ್ಕೋಸ್ಕರ ಕೃಷ್ಣನಿಗೆ ಗರ್ಭಾದಿವಾಸಗಳಿಲ್ಲ, ಗರ್ಭವಾಸಾದಿ ದುಃಖಗಳಿಲ್ಲ. ಒಂದು ತಪ್ಪು ತಿಳಿಯಬಾರದು. ಗರ್ಭವಾಸ ಅನ್ನುವುದು ಇದೆ. ಗರ್ಭವಾಸ ಅಂದ್ರೆ ಹಿಂಗೆ ಎಲ್ಲ ಕಡೆ ವ್ಯಾಪ್ತನಾಗಿರುವ ಭಗವಂತ ಗರ್ಭದಲ್ಲಿ ವ್ಯಾಪ್ತನಾಗಿದ್ದಾನೆ. ಇಲ್ವೋ ಎಲ್ಲ ಕಡೆ ಭಗವಂತ ಇರುವವ ಗರ್ಭದಲ್ಲಿದ್ದೇ ಇದ್ದಾನೆ. ವಾಯುದೇವರು ಎಲ್ಲ ಕಡೆ ಇದ್ದಾರೆ, ಗರ್ಭದಲ್ಲೂ ಇದ್ದಾರೆ. ಎಲ್ಲ ಕಡೆ ಇರುವಂತ ಭಗವಂತ ಗರ್ಭದಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಇರುವ ವಾಯುದೇವರು ಗರ್ಭದಲ್ಲಿದ್ದಾರೆ. ದುಃಖ ಇಲ್ಲ ಅಂತ ಹೇಳಬೇಕಷ್ಟೇ. ಗರ್ಭವಾಸಾದಿ ದುಃಖಗಳಿಲ್ಲ ಅಂತ. ಗರ್ಭವಾಸವೇ ಇಲ್ಲ ಅಂದ್ರೆ ಭಗವಂತ ಇಲ್ಲ ಅಂದ್ರೆ ಮಗು ಹುಟ್ಟೋದಂಗೆ. ಈಗ ನಮ್ಮಲ್ಲಿ ಬಿಂಬರೂಪಿಯಾದ ಭಗವಂತ ಇಲ್ಲ ಅಂದ್ರೆ ನಾವು ಹುಟ್ಟೋದಂಗೆ. ಅಲ್ಲಿಗೆ ನಾವಿದ್ದೇವೆ ಗರ್ಭದಲ್ಲಿ ಅಂದ್ರೆ ನಮ್ಮೊಳಗೆ ಭಗವಂತ ಇದ್ದಾನೋ ಇಲ್ವೋ, ಅಲ್ಲಿಗೆ ಭಗವಂತ ಗರ್ಭದಲ್ಲಿ ಇದ್ದಾನೆ ಅಂತ ಆಯ್ತೋ ಇಲ್ವೋ. ಭಗವಂತ ವ್ಯಾಪ್ತತಃ ಅವನು ಎಲ್ಲ ಕಡೆಯೂ ಇದ್ದಾನೆ, ಗರ್ಭದಲ್ಲಿಯೂ ಇರ್ತಾನೆ. ಆದರೆ ಅವನಿಗೆ ಗರ್ಭವಾಸಾದಿ ದುಃಖಗಳಿಲ್ಲ. ಆ ದುಃಖಗಳಿಲ್ಲ ಅಂತಲೇ ಬಂದವನಿಗೆ ಸ್ತೋತ್ರ ಮಾಡಿದ್ರು. ಗರ್ಭಸ್ತುತಿ ಅಂತ ಇದು ಎರಡನೇ ಗರ್ಭಸ್ತುತಿ. ಮೊದಲನೇ ಗರ್ಭಸ್ತುತಿ ಮಾಡಿದ್ದು ಕಪಿಲನಾಮಕನಾದ ಭಗವಂತ ಗರ್ಭದಲ್ಲಿದ್ದಾಗ. ಇದು ಎರಡನೇ ಬಾರಿ ಮಾಡುತ್ತಾರೆ. ತುಂಬಾ ದೊಡ್ಡದು. ಎಲ್ಲವೂ ತಿಂಗಳು ಬೇಕು. ಎಲ್ಲ ಮುಟ್ಟಿದ್ರು ಒಂದೊಂದು ತಿಂಗಳು ಅಂತ. ಒಂದು ಚೈನೀಸ್ ಶಾಪ್ ಅಂತ ಹಾಕೊಂಡಿರ್ತಾರೆ ಇಲ್ಲಿ. ದೂರ ನೋಡಿದ್ರಿ ಯಾವ ಸಾಮಾನು ತಗೊಳ್ರಿ 20 ರೂಪಾಯಿ ಅಂತ. ಹಂಗೆ ಕೃಷ್ಣಾವತಾರದಲ್ಲಿ ನೀವು ಏನು ಕೊಟ್ಟರು 2 ತಿಂಗಳೇ, ಅದು ಕಮ್ಮಿ ಬರೋದಿಲ್ಲ ಅಂತ. ಅದಕ್ಕೆ ಒಂದು ಸುಮ್ಮನೆ ಅದಕ್ಕೆ ವಾದಿರಾಜರಂದ್ರು ಗರ್ಭದಲ್ಲಿ ಹೋಗಿ ಅವರೆಲ್ಲ ಸ್ತೋತ್ರ ಮಾಡಬೇಕಾದದ್ದು ಆ ಉದ್ದೇಶ ಏನಿತ್ತು ಅಂತ. ಅದಕ್ಕೆ ವಾದಿರಾಜರಂತಾರೆ ಒಂದು ಕಥೆ. ನಿದೇಶೇ ತವ ಉದ್ಭುತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ. ಏನಾಗ್ತದಂತೆ ಅಂದರೆ ಕೆಲವೊಂದ್ಸತಿ ಕೆಟ್ಟ ಕೆಲಸ ಮಾಡಿದವರು, ಕೆಟ್ಟ ಕೆಲಸ ಮಾಡದೇ ಇದ್ದವರು ಕೂಡ ಜೈಲಲ್ಲಿ ಇರ್ತಾರಂತೆ. ಯಾರ್ದೋ ಜೊತೆಲಿ ಇರ್ತಾರೆ, ಅವ್ರನ್ನ ಕರ್ಕೊಂಡು ಒಳಗಾಕಿ ಬಿಟ್ಟಿರ್ತಾರೆ. ಪಾಪ ಅವ್ನಿಗೇನು ತಪ್ಪಿಲ್ಲ. ಬಟ್ ಅವನನ್ನು ಬಿಡಿಸ್ಬೇಕು. ಹೆಂಗೆ ಬಿಡಿಸೋದು? ಮಂತ್ರಿ ಗೊತ್ತಿರ್ತದೆ ಅವನೇನು ತಪ್ಪು ಮಾಡಿಲ್ಲ ಅಂತ. ಅದಕ್ಕೇನು ಅಂತ ಕೇಳಿದರೆ, ರಾಜನನ್ನು ಯಾವಾಗಾದರೂ ಕರೆದು ಒಂದು ಸ್ವಲ್ಪ ಜೈಲು ನೋಡ್ಕೊಂಬರೋಣ ಬರ್ತೀಯ ಅಂತ ಕರ್ಕೊಂಡು ಹೋಗ್ತಾನಂತೆ ಮಂತ್ರಿ. ಕರ್ಕೊಂಡೋಗಿ ಜೈಲಲ್ಲಿ ಇರೋರ್ನೆಲ್ಲ ತೋರಿಸ್ತಾನಂತೆ. ತೋರಿಸ್ದಾಗ ಇಷ್ಟೊಂದು ಕಷ್ಟ ಇದೆಯೇನೋ ಜೈಲಲ್ಲಿ ಅಂತ ಹೇಳ್ತಾನಂತೆ. ಹೌದು ಸ್ವಾಮಿ, ನೋಡಿ ಇಷ್ಟು ಜನ ಇದ್ದಾರಲ್ಲ, ಇವರೆಲ್ಲ ನಿರಪರಾಧಿಗಳು, ಇವರನ್ನು ಬಿಟ್ಬಿಡು, ಇವರೆಲ್ಲ ಬಿಟ್ಟುಬಿಡು, ಇವರೆಲ್ಲ ಅಪರಾಧಿಗಳಲ್ಲ, ಅವರೆಲ್ಲ ಯೋಗ್ಯರು, ಅವ್ರು ಇರಲಿ, ಇವರೆಲ್ಲ ನಿರಪರಾಧಿಗಳು. ಹೌದಾ, ಪಾಪ ನಿರಪರಾಧಿಗಳು ಯಾಕೆ ಇಷ್ಟು ಕಷ್ಟಪಡಬೇಕು, ಅವರನ್ನು ಬಿಟ್ಟುಬಿಡು ಅಂತ ರಾಜ ಬಿಟ್ಬಿಡ್ತಾನಂತೆ. ಅದಕ್ಕೆ ಭಗವಂತನನ್ನ ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ಸ್ವಾಮಿ ನಾವೆಲ್ಲ ಬಂದು ಗರ್ಭದಲ್ಲಿ ಕೂಡಬೇಕು, ಗರ್ಭದಲ್ಲಿ ಇಷ್ಟೊಂದು ಕಷ್ಟ ಇದೆ, ನಮ್ಮ ಸುಮ್ಮನೆ ಯಾಕೆ ನಮ್ಮನ್ನು ಗರ್ಭದಲ್ಲಿ ಹಾಕಿ ಸಾಯಿಸ್ತಿ? ಅವರು ನಿರಪರಾಧಿಗಳನ್ನು ಹೇಗೆ ರಾಜ ಬಿಟ್ಬಿಡ್ತಾನೋ ಹಾಗೆ ನಿರಪರಾಧಿಗಳಾದ ನಮಗೆ ಗರ್ಭದ ದುಃಖ ಕೊಡಬೇಡ, ಮತ್ತೆ ಗರ್ಭದಲ್ಲಿ ವಾಸ ಕೊಡಬೇಡ ಅಂತ ಕೇಳ್ಕೊಳ್ಳಿಕ್ಕೆ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಬಂದರು. ಅದಕ್ಕೆ ದೇವತೆಗಳಿಗೆ ಅಷ್ಟಾಗಿ ಭಗವಂತ ಗರ್ಭವಾಸಾದಿ ದುಃಖಗಳನ್ನು ಕೊಡಲಿಲ್ಲ ಅಂತ ವಾದಿರಾಜರು ತಮಾಷೆ ಮಾಡುತ್ತಾರೆ. ಹಾಗಾಗಿ ಭಗವಂತ 3 ತಿಂಗಳು ವಸುದೇವನ ಗರ್ಭದಲ್ಲಿಯೂ 7.5 ತಿಂಗಳು ದೇವಕಿ ದೇವಿ ಗರ್ಭದಲ್ಲಿದ್ದ ಸ್ವಾಮಿ. ಒಟ್ಟು 10.5 ತಿಂಗಳು ಇದ್ದದ್ದವ ಇದ್ದ. ಯಾವಾಗ ಇವೆಷ್ಟು ಕಥೆ ಆಯಿತಲ್ಲ, ಅವ್ರು ಬಂದು ಬೇರೆ ಹೇಳಿಬಿಟ್ರು, ನೋಡೋ ಹಿಂಗೆಲ್ಲ ಮೋಸ ಆಗಿದೆ, ಎಲ್ಲ ಕಡೆ ಎಲ್ಲರೂ ಹುಟ್ಟಿದ್ದಾರೆ ಅಲ್ವಾ, ಈ ಸತಿ ಮಾತ್ರ ಯಶೋದ ಇವನು ಯಾರ್ಯಾರಿದ್ದಾರೆ ಹತ್ತಿರದಲ್ಲಿ ಯಾರ್ಯಾರಿದ್ದಾರೆ ದೇವಕಿ ಮತ್ತು ವಸುದೇವನ ಹತ್ತಿರದಲ್ಲಿ ಅವ್ರನ್ನೆಲ್ಲ ದೂರ ಕಳಿಸಿಬಿಡು. ಯಾರ ಮಕ್ಕಳು ಯಾವಾಗ ಬದಲಾಯಿಸ್ಬಿಡ್ತಾರೋ ಗೊತ್ತಿಲ್ಲ ಅಂತ ನಾರದ್ರು ಬೇರೆ ಹೇಳ್ಬಿಟ್ಟು ಹೋಗಿಬಿಟ್ರು. ಅದಕ್ಕೋಸ್ಕರ ಅವರನ್ನು ಮತ್ತೆ ಜೈಲಿನಲ್ಲಿ ಹಾಕಿದ, ಸೆರೆಮನೆಯಲ್ಲಿ ಹಾಕಿದ. ನೋಡಿ ಅವನ ಕತೆ. ಸೆರೆಮನೆಯಲ್ಲಿ ಹಾಕಿದ ಅಲ್ಲ, ಯಾರೋ ಕೇಳಿದ್ರು ನನ್ನ, ಅಲ್ಲ ಸೆರೆಮನೆಯಲ್ಲಿ ಹಾಕಿದ ಆಚಾರ್ಯ ಇಬ್ಬರು ಬೇರೆ ಬೇರೆ ಸೆಲ್ಲಲ್ಲಿ ಹಾಕ್ಬಿಡ್ಬೇಕಾಗಿತ್ತ ಇಲ್ವಾ? ಗಂಡ ಹೆಂಡತಿ ಇಬ್ಬರನ್ನು ಒಂದೇ ಸೆಲ್ಲಲ್ಲಿ ಹಾಕ್ಬಿಟ್ಟು ಮಕ್ಕಳಾಗಲಿಲ್ಲ ಅಂತ ನೋಡ್ತಾ ಇದ್ರೆ, ಮಕ್ಕಳಾಯ್ತು ಅಂತ ನೋಡಿದ್ರೆ ಹೆಂಗಾಚಾರ್ಯ? ಗಂಡನ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಹಾಕ್ಬಿಟ್ಟಿದ್ರಾಗಿತ್ತಲ್ಲ ಅಂತ ನಾನು ಅದಕ್ಕೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಟ್ಟೆ. ಮುಂದೆ ನೀವು ಕಂಸ ಆದಾಗ ಹಂಗೆ ಮಾಡೋರಂತೆ ಮಾಡಿ ಅಂತ ಅಲ್ವಾ? ಅವನಿಗೊಬ್ಬನಿಗೆ ತಲೆ ಇರೋದು, ಇವ್ರಿಗೆ ತಲೆ ಇಲ್ಲ. ಅವನಿಗೇನು ಅಂದ್ರೆ ನೋಡಿ, ಯಾವತ್ತೂ ಅಷ್ಟೇ ಎಕ್ಸಾಮಿನೇಷನ್ ಇದೆ ಅಂದ್ರೆ ಏನು, ಎಕ್ಸಾಮಿನೇಷನ್ ಮುಗಿಸ್ಬಿಡ್ಬೇಕು ಅಂತ ಅರ್ಥ. ಎಕ್ಸಾಮಿನೇಷನ್ ಇಂದ ಪಾರಾದ ಅಂದ್ರೆ ಎಕ್ಸಾಮಿನೇಷನ್ ಸ್ಕಿಪ್ ಮಾಡಿಬಿಡ್ಬೇಕು ಅಂತ ಅರ್ಥ. ಎಕ್ಸಾಮ್ಗೆ ಹೋಗಬೇಕು, ಬರೀಬೇಕು, ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿಬಿಟ್ಟು ಅದನ್ನು ಮಾಡಬೇಕು. ಯಾವುದೇ ಅಪಾಯ ಬರ್ತದೆ ಅಂದರೆ ಅಪಾಯವನ್ನು ಎದುರಿಸಿ ಅದನ್ನು ನಿವಾರಣೆ ಮಾಡಿಕೊಂಡ ಮೇಲೆ ಸುಖ ಬರೋದು. ಅಪಾಯ ಬರ್ತದೆ ಅಂತ ಅಪಾಯವನ್ನೇ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂದರೆ ಎಷ್ಟು ದಿನ ತಪ್ಪಿಸ್ಕೊಳ್ಳಿಕ್ಕಾಗ್ತದೆ? ಅದಕ್ಕಾದಷ್ಟು ಬೇಗ ಮಗು ಹುಟ್ಟಿದ ಮಗುವನ್ನು ಕೊಂದು ಬಿಡೋಣ. ಕೊಂದ ಮೇಲೆ ನನಗೆ ಒಳ್ಳೇದಾಗಲಿ ಎನ್ನುವ ಕಾರಣಕ್ಕೆ ಅವನು ಹಂಗೆ ಮಾಡಿದ್ದ. ಅವನಿಗೆ ಬುದ್ಧಿ ಇಲ್ವಾ? ಕಂಸನಿಗೆ ನಮಗೆ ಬುದ್ಧಿ ಇದೆ, ಅವನಿಗೆ ಬುದ್ಧಿ ಇಲ್ಲ. ಕಾಲನೇಮಿ 1000 ಮುಖ ಅವನಿಗೆ, ಒಂದಲ್ಲ ಎರಡಲ್ಲ, 1000 ತಲೆಯೋ ಅವನಿಗೆ. ಒಂದು ತಲೆ ಇಟ್ಕೊಂಡವ್ರಿಗೆ ಬುದ್ಧಿ ಇರ್ತದೆ, 1000 ತಲೆ ಇಟ್ಕೊಂಡವ್ರಿಗೆ ಬುದ್ಧಿ ಇರಲ್ಲ ಏನು? ಅದಕ್ಕೋಸ್ಕರ ಅವನು ಹಂಗೆ ಮಾಡಿದ್ರಂತೆ ಭಗವಂತ. ಅದಕ್ಕೆ ರೋಹಿಣ್ಯ ಮಧ್ಯರಾತ್ರಿ ಇದು ಯಥಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ
ಸರ್ವ ಪಾಪ ಪ್ರಣಾಶಿನಿ. 1000 ಜನ 1000 ಹೇಳ್ಕೊಳ್ಳಿ. ಅದಕ್ಕೆ ನಾನು 2 ದಿನ ಅದಕ್ಕೋಸ್ಕರ ಉಪನ್ಯಾಸ ಮಾಡಿದ್ದೇನೆ. ಆಚಾರ್ಯರು ಸ್ಪಷ್ಟ ನಿರ್ಣಯ ಕೊಟ್ಟಿದ್ದಾರೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರವೂ ಹೌದು. ಎಲ್ಲ ವಾದಿರಾಜ ಗುರು ಸಾರ್ವಭೌಮರಿಂದ ಹಿಡಿದು ರಾಘವೇಂದ್ರ ಸ್ವಾಮಿಗಳವರೆಗೂ ಕೂಡ ಎಲ್ಲರೂ ನಿರ್ಣಯ ಕೊಟ್ಟದ್ದೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಭಗವಂತ ರೋಹಿಣಿ ನಕ್ಷತ್ರ ಬಂದಿತ್ತಂತೆ. ರೋಹಿಣಿ ಶಕಟ ಯೋಗ ಅಂತ ಕರೀತಾರೆ. 6000 ವರ್ಷಕ್ಕೊಂದ್ಸತಿ ಬರ್ತದೆ ಆ ಯೋಗ. ಭಗವಂತ ಅವತಾರ ಮಾಡುವಾಗ ಆ ಯೋಗವನ್ನು ಆರಿಸಿಕೊಂಡು ಅವತಾರ ಮಾಡಿದನಂತೆ. ಯಾಕೆಂದ್ರೆ ಆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದುಷ್ಟ ಸೋದರ ಮಾವ ಸಾಯ್ತಾನೆ ಅಂತಲೇ ಅರ್ಥ. ಅದಕ್ಕೆ ಭಗವಂತ ಆರಿಸ್ಕೊಟ್ಟು ಅದನ್ನು ಹುಟ್ಟಿದ ಅಲ್ಲಿ ಹುಟ್ಟಿದ ಅಂತಲೇ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಎಲ್ಲವನ್ನೂ ಹೇಳಿಬಿಟ್ಟ. ಕೃಷ್ಣನಿಗಿದ್ದದ್ದನ್ನೆಲ್ಲ ಹೇಳಿಬಿಟ್ಟ. ಅಡ್ರೆಸ್ಸು ನಕ್ಷತ್ರ ಮಾತ್ರ ಬದಲಾಯಿಸ್ಬಿಟ್ಟ. ಅಲ್ಲಿ ಶ್ರವಣ ಅಂತ ಹೇಳಿಬಿಟ್ಟ, ರೋಹಿಣಿ ಅಂತ ಹೇಳಿಬಿಟ್ಟ. ಯಾಕೆ ಅಂದ್ರೆ ವಾದಿರಾಜರು ತಮಾಷೆ ಮಾಡಿದ್ರು. ರೋಹಿಣಿ ಅಂದ್ರೆ ಮಾವನಿಗಾಗದ ನಕ್ಷತ್ರ ಅಂತ, ಮಗಳನ್ನು ಕೊಡ್ತಾನೋ ಇಲ್ವೋ ಮಾವ ಅಂತ ಶ್ರವಣ ಅಂತ ಮಾಡಿಬಿಟ್ಟ ಅಂತ ತಮಾಷೆ ಮಾಡ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಸ್ವಾಮಿ ಅರ್ಧರಾತ್ರೀಶು ಯದಾ ಕಾಲಾಷ್ಟಮಿ ಭವೇತೆ ಜಯಂತಿ ನಾಮ ಸಾಪುರೋಕ್ತ ಸರ್ವ ಪಾಪ ಪ್ರಣಾಶನಕ್ಕೆ ಜಯಂತಿ ಯೋಗ ಅಂತ ಕರೀತಾರೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರಾತ್ರಿ 12 ಗಂಟೆಗೆ ರೋಹಿಣಿ ನಕ್ಷತ್ರ ಇದ್ದರೆ ಅದು ಜಯಂತಿ. ರೋಹಿಣಿ ನಕ್ಷತ್ರ ಇಲ್ಲ ಅಂದ್ರೆ ಅಷ್ಟಮಿ ಅಷ್ಟೇ. ನನಗೆ ಯಾರ್ಯಾರೋ ಮಾಡ್ತಾರೆ ಅಂತ ನಕ್ಷತ್ರ ಇದ್ದಾಗ ಮಾಡ್ತೇವೆ, ಸಿಂಹ ಮಾಸದಲ್ಲಿ ಮಾಡ್ತೇವೆ, ಹುಚ್ಚುಚ್ಚು ಅವೆಲ್ಲ. ಅದು ವಾದಿರಾಜರಿಗೂ ಸಮ್ಮತವಾದದ್ದಲ್ಲ, ಯಾರಿಗೂ ಸಮ್ಮತವಾದದ್ದಲ್ಲ. ಯಾರೋ ಹಿಂಗಾರು ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ನಕ್ಷತ್ರ ಅವ್ರು ಬರ್ತದೆ ಯಾವಾಗ ಭಾದ್ರಪದ ಮಾಸದಲ್ಲಿ ಬರ್ತದೆ ಒಂದೊಂದ್ಸತಿ. ಈಗ ಸಿಂಹ ಮಾಸ ಯಾವಾಗಿದೆಯೋ ಯಾವಾಗ ಬರ್ತೇವೆ ಅಂದ್ರೆ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಅನ್ನುವುದು ಚಾಂದ್ರಮಾನಕ್ಕೆ ಬರ್ತದೆ, ಸೌರಮಾನಕ್ಕೆ ಬರುವುದಿಲ್ಲ. ಸೌರಮಾನದಲ್ಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಿಲ್ಲ. ಆಮೇಲೆ ಏನು ಗೊತ್ತಾ, ಇಲ್ಲಿ ಯಾವುದ್ರಲ್ಲಿ ಅರ್ಗೆ ಕೊಡ್ತಾ ಇರೋದು ಚಂದ್ರನಿಗೆ? ಚಂದ್ರ ಇದ್ದಾನಲ್ಲ. ಕೃಷ್ಣ ಅವತಾರ ಮಾಡುವುದಕ್ಕಿಂತ ಮುಂಚಿತವಾಗಿಯೂ ಈ ವ್ರತ ಇತ್ತು, ನಾವು ಅದನ್ನು ಇಟ್ಕೊಳ್ಬೇಕು. ಕೃಷ್ಣನ ಅವತಾರ ಮಾಡುವುದಕ್ಕೆ ತತ್ಪೂರ್ವದಲ್ಲಿ ಚಂದ್ರೋದಯವಾದಾಗ, ಚಂದ್ರ ಅವತಾರ ಮಾಡಿದ ದಿನ ಅದು. ಚಂದ್ರೋದಯವಾಗುವಾಗ ನಾವು ಅರ್ಧ ಯಾವುದು ಹೊಡೆದಿದ್ದೀರಲ್ಲ ಇಲ್ಲಿ, ಇದು ಕೊಬ್ಬರಿ, ಇದು ಅದನ್ನಿಟ್ಟು ತುಳಸಿ ಹತ್ರ, ಅದರೊಳಗೆ ಕೃಷ್ಣನನ್ನಿಟ್ಟು ಅಲ್ವಾ, ಅದು ಅರ್ಧ ಚಂದ್ರಾಕಾರದಲ್ಲಿ ಇರ್ತದೆ ನೋಡ್ರಿ, ಪೂರ್ಚ ಚಂದ್ರಾಕಾರದಲ್ಲಿ. ಹಾಲಿನಲ್ಲಿ ಅದಕ್ಕೆ ಅರ್ಘ್ಯ ಕೊಡಬೇಕು. ಯಾಕಂದ್ರೆ ಕ್ಷೀರ ಸಮುದ್ರದಲ್ಲಿ ಉತ್ಪನ್ನನಾದವನು ಚಂದ್ರ ಅಲ್ವಾ, ಕ್ಷೀರ ಸಮುದ್ರ ಜಾತಾವ. ಅದಕ್ಕೆ ಅವನಿಗೆ ಹಾಲಿನಲ್ಲಿ ನೀವು ಅರ್ಘ್ಯ ಕೊಡಬೇಕು. ಭಾದ್ರಪದ ಮಾಸದಲ್ಲಿ ಹಾಲಿನ ವ್ರತ ನಡೀತಿರ್ತದೆ. ಹೆಂಗ್ ಕೊಡ್ತೀರಿ ಅರ್ಘ್ಯ? ಹಾಲಿನ ವ್ರತ ನಡೀತಿರ್ತದೆ, ಮೊಸರಲ್ಲಿ ಕೊಡ್ತೀರಿ ಅರ್ಘ್ಯ? ಇಲ್ಲ ಆಚಾರ್ಯ ಪರವಾಗಿಲ್ಲ ಕೊಡ್ಬೋದು ಅಂದ್ರೆ ಅವಾಗ ಅವನು ಕೃಷ್ಣ ಅವ ಚಂದ್ರನ ಕೊಡ್ಲಿಕ್ಕೆ ಬರ್ತದ? ಸಿಂಪಲ್ ಅದು. ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದನ್ನೇ ದೊಡ್ಡದು ಮಾಡ್ಕೊಂಡ್ಬಿಡೋದು ಇದ್ದಕ್ಕಿದ್ದಂಗೆ. ಅದು ಹಂಗೆ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಹೇಳಿದ್ದು ಹಾಲಿನ ವ್ರತ ಯಾವಾಗಿರಲ್ಲ. ಆಮೇಲೆ ಅದು ಪಿತೃಪಕ್ಷ. ಅದು ಶ್ರಾವಣ ಮಾಸದ ಅಷ್ಟಮಿ ದಿನವೇ ಭಗವಂತ ತಾನು ಅವತಾರ ಮಾಡಿದ್ದು ಅಂತ. ಅವನು ಬರುವುದಕ್ಕಿಂತ ಮುಂಚೆ, ಕೃಷ್ಣ ಪರಮಾತ್ಮ ಅವತಾರ ಮಾಡುವುದಕ್ಕಿಂತ ಮುಂಚೆ ಚಂದ್ರನಿಗೆ ಅರ್ಘ್ಯ ಕೊಡ್ತಿದ್ರಲ್ಲ. ನೋಡಿ, ಎಲ್ಲರೂ ಕೂಡ ಎದ್ದು ಅರ್ಘ್ಯ ಕೊಡಬೇಕು ಅಂತಿದೆ. ಇವಾಗ ಮನೆಗೆ ಬಿಟ್ಟಿದ್ದ ಕಂಸ. ಯಾವಾಗ ಎಲ್ಲರೂ ಎದ್ದಿರಬೇಕೋ ಅವಾಗ ಮಲಗಿರ್ತಾನೆ, ಯಾವಾಗ ಮಲಗಿರ್ಬೇಕೋ ಅವಾಗ ಎದ್ದಿರೋದು ಅಂತ ಎಲ್ಲರೂ ಮನೆಗೆ ಬಿಟ್ಟಿದ್ರು. ಎದ್ದಿದ್ದವನು ಇವನೊಬ್ಬನೇ, ವಸುದೇವ ಒಬ್ಬನೇ. ಅವ ಸೆರೆಮನೆಯಲ್ಲಿದ್ದರೂ ಕೂಡ ಮಾನಸಿಕವಾಗಿ ಪೂಜಾದಿಗಳನ್ನು ಮಾಡಿ ಚಂದ್ರನಿಗೆ ಅರ್ಘ್ಯ ಕೊಡಬೇಕು ಅಂತ ಕೈಯಲ್ಲಿ ಸ್ವಾಮಿ ಅವ ಶಂಖವನ್ನು ಇಟ್ಟುಕೊಂಡು ಹಾಲು ತುಂಬಿಕೊಂಡಿದ್ದಂತೆ. ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗರಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಅದ್ಭುತ ಪದ್ಮನೇತ್ರನಾಗಿ, ಚತುರ್ಭುಜನಾಗಿ, ಶಂಖಗದೆ ಚಕ್ರಗಳಿಂದ ಉಳ್ಳವನಾಗಿ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಉಳ್ಳವನಾಗಿ, ಕೌಸ್ತುಭಮಣಿ ಪೀತಾಂಬರಧಾರಿಯಾಗಿ, ವೈಜಯಂತಿ ಮಾಲೆಯನ್ನು ಧರಿಸಿದ, ಸಾಂದ್ರ ಮೇಘದಂತೆ ಶ್ಯಾಮವರ್ಣನಾಗಿರ್ತಕ್ಕಂತಹ ವಹಾರ್ಯ ವೈಡೂರ್ಯ ಕಿರೀಟ ಕುಂಡಲಂ ತ್ವಿಷಾ ಪರಿಷಿಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಜ್ಯಂಗದ ಕಂಕಣಾದಿವಿ ವಿರೋಚಮಾನಂ ವಸುದೈವಾಕ್ಷತ. ಭಗವಂತ ಅಲ್ಲಿ ಚತುರ್ಭುಜನಾಗಿ ಅವತಾರ ಮಾಡಿಬಿಟ್ಟ. ಅದಕ್ಕೆ ವಾದಿರಾಜರು ಪುಟಗಟ್ಟಲೆ ಹೇಳ್ತಾರೆ, ಅವರಿಬ್ಬರ ಗರ್ಭದಲ್ಲಿ ಬಂದಿಲ್ಲ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಯಾವ್ದಾದ್ರು ಮಕ್ಕಳು 4 ಕೈ ಇಟ್ಕೊಂಡು ಹುಟ್ಟಿರೋದು ನೋಡಿದ್ದೀರೇನ್ರಿ? ಹುಟ್ಟಿದ್ರೆ ತಾಯಿಯೂ ಇರಲ್ಲ, ಮಕ್ಕಳು ಯಾರೂ ಇರಲ್ಲ ಅಲ್ವಾ. 2 ಕೈ 2 ಕಾಲು ಇಟ್ಕೊಂಡು ಹುಟ್ಟಿದ್ರೆ ತಾಯಿ ಸತ್ತು ಬದುಕಿರ್ತಾಳೆ. ಈ 4 ಕೈ ಏನಾದ್ರು ಹುಟ್ಟುಬಿಟ್ರೆ ಮಕ್ಕಳು ಆಯ್ತು, ಅದನ್ನ ನೋಡಿದ ತಕ್ಷಣ ಜೀವ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ತಾಯಿ. ಅದಕ್ಕೆ ಹಾಗಾಗಲ್ಲ. ಅವನು ಬರುವಾಗ ಕಿರೀಟ ಕುಂಡಲ ಎಲ್ಲವೂ ಕೂಡ ಧರಿಸಿಕೊಂಡು ಬಂದಿದ್ದ ಭಗವಂತ ಅಂತ ತಮಾಷೆ ಮಾಡಿದ್ರು ವಾದಿರಾಜರು. ಸಾಧಾರಣಕ್ಕೆ ಯಾರಾದರೂ ಸಾಧಾರಣಕ್ಕೆ ಅವರು ಗರ್ಭಿಣಿಯಾಗಿದ್ದಾರೆ ಅಂದರೆ ಒಂದು ಭಕ್ಷ್ಯ ಮನೆಯಲ್ಲಿ ಮಾಡ್ತಿದ್ರು ಅಂತ, ಚಕ್ಲಿ. 2 ಕೊಡೋದು ಅವಳಿಗೆ, ಮಿಗ್ದವರೆಲ್ಲ ಮನೆಯವರೆಲ್ಲ ತಿನ್ನೋದು. ಅವಳ ಹೆಸರು ಕೊಡೋದು, ತಿಂತಾ ಇರೋದು ಅಷ್ಟೇ. ಅವಳು ಪಾಪ 2 ಕೊಡೋದು, ಮಿಗ್ದವರೆಲ್ಲ ಇವರು ತಿಂತಾರೆ. ಚಕ್ಲಿ ತಿಂತಾರೆ. ಚಕ್ಲಿ ತಿಂದ ಮೇಲೆ ಚಕ್ಲಿ ಗೋಳಾಕಾರವಾಗಿ ಒಳಗಡೆ ಹೋಗ್ತದೆ, ಹೋಗಲ್ಲ. ಅದು ಪುಡುಪುಡಿಯಾಗಿ ಒಳಗೆ ಹೋಗೋದು. ಚಕ್ಲಿಯೇ ಗೋಳಾಕಾರವಾಗಿ ಒಳಗೆ ಹೋಗಲ್ಲ, ಇನ್ನು ಚಕ್ರ ಗೋಳಾಕಾರವಾಗಿತ್ತಲ್ಲ. ಹಾಗಾದ್ರೆ ಭಗವಂತ ಹಿಂಗ ಅವತಾರ ಮಾಡಿದ ಅಂತ ಯೋಚನೆ ಮಾಡಿಕೊಳ್ಳ್ರಿ ಅಂತ. ಅದಕ್ಕೆ ಶಿಶುಂ ನೋಡಿ, ಯಾವಾಗ ಭಗವಂತ ತಾನು ಅವತಾರ ಮಾಡಿದ ತಪಸ್ವಿಗಳಿಗೆಲ್ಲ ಆನಂದ ಆಗಿಬಿಡ್ತಂತೆ.
ಯಾಕೆ ಆನಂದ ಆಗಿಬಿಡ್ತು ಅಂದರೆ ಯೋಚನೆ ಮಾಡಿದರು, ದೊಡ್ಡವರನ್ನ ಒಲಿಸಿಕೊಳ್ಳುವುದು ಬಹಳ ಕಷ್ಟ. ವಾದಿರಾಜರಂತಾರೆ, ಶಿಶುಂ ವಶೀಕರ್ತು ಮಯಂ ಹಿ ಕಾಲ ಇತೀವ ಬುದ್ಧಿಯ ತುತುಷು ಸ್ಮೃತಾ. ದೊಡ್ಡವರನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟ, ಚಿಕ್ಕವರನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಯಾಕೆಂದ್ರೆ ಒಂದು ಚಾಕ್ಲೇಟೋ ಬಿಸ್ಕೆಟೋ ಕೊಟ್ಟರೆ ಮಕ್ಕಳು ಒಲ್ದು ಬಿಡ್ತವೆ. ದೊಡ್ಡವರಿಗೆ ನೀವು ಬ್ರಹ್ಮಾಂಡ ತಂದು ಮುಂದಕ್ಕೆ ಹಾಕಿದ್ರು ಅವರೇನು ಒಪ್ಪಲ್ಲ. ಇವಾಗ ಕೃಷ್ಣ ಭಗವಂತ ಮಗುವಾಗಿದ್ದಾನೆ, ಒಲಿಸ್ಕೊಳ್ಳೋದು ಸುಲಭ. ಅದಕ್ಕೆ ಮಗುವಾಗಿ ಕೃಷ್ಣ ಹುಟ್ಟಿದಾಗ ಅವನನ್ನು ಒಲಿಸ್ಕೊಂಡು ಬಿಡ್ಬೇಕು ಅಂತ ಎಲ್ಲ ತಪಸ್ವಿಗಳು ಕೂಡ ಬಹಳ ಆನಂದದಿಂದಿದ್ರಂತೆ. ಅಗ್ನಿ ಇದ್ದಕ್ಕಿದ್ದಂತೆ ಉರಿದು ಬಿಟ್ಟ. ವಾದಿರಾಜರಂದ್ರು, ಉಪೇಕ್ಷ ಇಷ್ಯಂತಿನ ಚೇತ್ ಕೃತಾರ್ಥ ಇತಿ ಸ್ವಯಂ ಪ್ರಾಜ್ವಲಾತ್ ಅಗ್ನಿರೇಶಾಂ. ಯಾಕೆ ಅಗ್ನಿ ಉರಿದ ಅಂತ ಕೇಳಿದರೆ ವಾದಿರಾಜರಂದ್ರು, ಇದುವರೆಗೂ ಎಲ್ಲವನ್ನ ಅಗ್ನಿಮುಖೇನವಾಗಿ ಕೊಡ್ತಿದ್ರು ಭಗವಂತನಿಗೆ. ಇಂದ್ರಾಯ ಸ್ವಾಹ ಇಂದ್ರ ಇದನ್ ನಮಮ ಅಲ್ಲಿ ಹೇಳುವಾಗ ವಿಷ್ಣವೇ ಸ್ವಾಹ ವಿಷ್ಣವೇ ಇದನ್ ನಮಮ ಎಲ್ಲವನ್ನ ಅಗ್ನಿಮುಖವಾಗಿ ಕೊಡ್ತಿದ್ರು. ಈಗ ಸಾಕ್ಷಾತ್ ಕೃಷ್ಣ ಬಂದಾದ್ಮೇಲೆ ಅಗ್ನಿನ ಯಾರು ಮಾತಾಡ್ಸ್ಲಿಕ್ಕೆ ಬರ್ತಾರೆ? ನೇರವಾಗೂ ಕೃಷ್ಣನ್ ಕೊಡ್ತಾರೆ. ಈಗೇನಾದ್ರೂ ನಾನು ಒಲಿಲಿಲ್ಲ ಅಂದ್ರೆ ನನ್ನನ್ನು ಮರ್ತೇ ಬಿಡ್ತಾರೆ ಜನ ಅಂತ ಉರಿದು ಬಿಟ್ಟ ಅಗ್ನಿ ಅಂತ ಅಲ್ಲಿ ಹೇಳ್ತಾರೆ. ಚಂದ್ರನಿಗೆ ಬಹಳ ಸಂತೋಷ ಆಗಿಬಿಡುತ್ತಂತೆ. ಯದ್ಯಪಿ ಅಷ್ಟಮಿ ಚಂದ್ರನಾದ್ರೂ ಕೂಡ ಅವ ಪೌರ್ಣಮಿಯ ಚಂದ್ರದಂತೆ ಒಡೆದು ಬಿಟ್ಟನಂತೆ. ಯಾಕೆ ಅಂದ್ರೆ ಎಲ್ಲೂ ಪಾಪ ಮರ್ಯಾದೆ ಸಿಕ್ಕಿರ್ಲಿಲ್ವಂತೆ ಅವನಿಗೆ. ಎಲ್ಲಿ ಮರ್ಯಾದೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋದ್ರೂ ಸೂರ್ಯನಿಗೆ ಮರ್ಯಾದೆ. ಇವನು ಸೂರ್ಯ ಭಗವಾನ್ ನೋಡ್ರಿ, ಇವರ ವಂಶದಲ್ಲಿ ರಾಮದೇವರು ಅವತಾರ ಮಾಡಿದ್ದು ಅಂತ ಪ್ರತಿಯೊಬ್ಬರೂ ಕೂಡ ಅವನನ್ನು ಹೇಳೋರಂತೆ. ಇಲ್ಲಿ ಕೃಷ್ಣನಿಗೆ ಅವನಿಗೆ ಚಂದ್ರನಿಗೆ ಬೇಜಾರಾಗಿಬಿಡೋದು, ಭಗವಂತ ನನ್ನಲ್ಲಿ ಅವತಾರ ಮಾಡಿಲ್ವಲ್ಲ ಅಂತ. ಯಾವಾಗ ಕೃಷ್ಣನಾಗಿ ಅವತಾರ ಮಾಡಿದ ಅವನು ಬಹಳ ಸಂತೋಷ ಆಗಿಬಿಡುತ್ತೆ. ಯಾಕೆಂದ್ರೆ ಮುಂದೆ ನನಗೂ ಮರ್ಯಾದೆ ಜಾಸ್ತಿ ಸಿಗ್ತದೆ ಅಂತ ಅವ ಅರಳಿದ ಅಂತ ಸುಮಾರು ಹೇಳ್ತಾರೆ. ಸುಮಾರಿದ ಕಥೆಗಳು. ಅದಕ್ಕೆ ಕೃಷ್ಣ ಪರಮಾತ್ಮ ಅವನಿಗೆ ಆಜ್ಞೆ ಮಾಡಿದ. ಅಲ್ಲಿ ದುರ್ಗಾದೇವಿ ಹುಟ್ಟಿದ್ದಾಳೆ, ಅವಳನ್ನು ತಗೊಂಡು ಬಾ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ವರ್ಷ ಋತು ಕೊಡಬೇಕಾಗಿತ್ತು. ವರ್ಷ ಋತುವನ್ನ ಕೊಡ್ಲಿಕ್ಕೋಸ್ಕರ, ವರ್ಷ ಋತು ಟ್ಯಾಕ್ಸ್ ಅದನ್ನು ಕೊಡ್ಲಿಕ್ಕೋಸ್ಕರವಾಗಿ ಅವ ಅಲ್ಲಿಂದ ಹೊರಟಿದ್ದ. ಅವ ನಂದ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಅವಳನ್ನು ಯಶೋದೆಯನ್ನು ಕರ್ಕೊಂಡು. ಇವರಿಬ್ಬರು ಅಣ್ಣ ತಮ್ಮಂದರು, ಒಬ್ಬ ಹೆಂಡತಿ ಮಕ್ಕಳಲ್ಲ ಅವರಿಬ್ಬರು. ಯಾಕೆಂದ್ರೆ ಶೂರಸೇನನ ಕ್ಷತ್ರಿಯ ರಾಣಿಗೆ, ಕ್ಷತ್ರಿಯ ಹೆಂಡತಿಗೆ ಮಗನಾಗಿ ಹುಟ್ಟಿದವ ವಸುದೇವ. ಶೂರಸೇನೆಗೆ ವೈಶ್ಯನ ಹೆಂಡತಿ ಒಬ್ಬಳಿದ್ಲು, ವೈಶ್ಯ ವಂಶದ ಹೆಂಡತಿ, ಅವಳಿಗೆ ಹುಟ್ಟಿದವ ಅವ ನಂದ. ಅವರಿಬ್ಬರು ಅಣ್ಣ ತಮ್ಮಂದರು, ಅದರ ತಾಯಂದ್ರು ಬೇರೆ. ಹಾಗಾಗಿ ಅಣ್ಣನನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಂಗೂ ಆಗ್ತದೆ, ಕಂಸನಿಗೆ ಋತು ಕೊಟ್ಟಂಗೂ ಆಗತ್ತೆ ಅಂತ ಬಂದಿದ್ದ. ಅವಳು ಹತ್ತಿರ ಬರುವಾಗ ಅವಳಿಗೆ ಅಲ್ಲಿ ಗರ್ಭವೇದನೆ ಜಾಸ್ತಿ ಆಯಿತು ಅಂತ ಒಂದು ಡೇರೆ ಹಾಕಿದ್ರಂತೆ. ಯಮುನಾ ತೀರದಲ್ಲಿ ಆ ಕಡೆ ಡೇರೆ ಹಾಕಿದ್ರು. ಅಲ್ಲಿ ದುರ್ಗಾದೇವಿ ಅವತಾರ ಮಾಡಿದ್ಲು, ಇಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ. ಇಲ್ಲಿಂದಲ್ಲಿ ಹೊರಟ ಅಂತ. ಇಲ್ಲಿಂದಲ್ಲಿ ಹೊರಟಾಗ ಸುಮಾರು ಹೇಳ್ತಾರೆ, ಇಲ್ಲ ಕೃಷ್ಣ ಪರಮಾತ್ಮ ಕಂಸನಿಗೆ ಹೆದರ್ಕೊಂಡು ಹೊರಟ್ನ. ಯಾಕೋಸ್ಕರ ಹೊರಟ? ಬೆಳಗ್ಗೆ ಅವ್ರಿಗೆ ಇರಬೇಕಾಗಿತ್ತು. ಬೆಳಗ್ಗೆ ಎದ್ದ ಕಂಸ ಬರ್ತಿದ್ದ, ಇವನ್ ಜಾಡ್ಸ್ ಓದಿತಿದ್ದ, ಕಂಸ ಸತ್ತೋಗ್ತಿದ್ದ. ಆಚಾರ್ಯ ನೀವು ಎದ್ದು ಮನೆಗೆ ಹೋಗ್ಬಿಡ್ಬೋದಾಗಿತ್ತು, ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಮಾಡಿದ ಕೃಷ್ಣ ಅಂತ. ಅದಕ್ಕೆ ಅವ್ರು ತಮಾಷೆ ಮಾಡುತ್ತಾರೆ, ಏನಿಲ್ಲ ಯಾವತ್ತೂ ಅಷ್ಟೇ ಅಂತ. ಹಿಂದಿನ ಜನ್ಮದಲ್ಲಿ ಇಲ್ಲಿ ಕೊನೆ ಮಾಡಿರ್ತೀವಿ, ಮುಂದಿನ ಜನ್ಮ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಂತ. ನೋಡಿ, ಹಿಂದಿನ ಜನ್ಮ ಯಾವುದು ಭಗವಂತನದು, ಯಾವುದು ರಾಮಾವತಾರ. ರಾಮಾವತಾರದಲ್ಲಿ ಭಗವಂತ ಏನು ಮಾಡಿದ? ಸೀತಾ 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 ಅಂತ ಅಲದಿದ್ದಾಯಿತು ಅಲ್ವಾ. 1 ವರ್ಷ ಆಯಿತು. ಆಮೇಲೆ ಸೀತಾ ಪರಿತ್ಯಾಗ ಮಾಡಿದೆ ಅಂತ ನಾಟಕ ಆಡಿಬಿಟ್ಟ. ಎಲ್ಲವೂ ಕೂಡ ಸೀತೆ ಹುಡುಕೋದ್ರಲ್ಲೇ ಕಾಲ ಕಳೆದು ಬಿಟ್ಟೆ ಅಂತ ಅನ್ನಿಸ್ಕೊಂಡು ಬಿಟ್ಟ. ಅದು ಕಂಟಿನ್ಯೂ ಆಯ್ತಂತೆ ಕೃಷ್ಣಾವತಾರದಲ್ಲಿ. ಅದಕ್ಕೆ ಹೆಂಡತಿನ ನೋಡಬೇಕು ಅನ್ನಿಸ್ಬಿಡ್ತು ಭಗವಂತನಿಗೆ ಹುಟ್ಟಿದ ತಕ್ಷಣ. ಅವಳು ದುರ್ಗಾದೇವಿಯಲ್ಲಿ ಹುಟ್ಟಿದ್ದಾಳೆ ಅಂತ. ಸ್ವಸ್ವಾಂ ಶ್ರಿತಾನಾಂ ಅಭಯಸ್ಯ ಕರ್ತ ಸ್ವವಲ್ಲಭಾಂ ನಂದ ಕುಲತ್ರ ಜಾತಾಂ ಮನೋರಮಾಂ ವೀಕ್ಷಿತಮೇವ ಸೋಗಾತ್ ಅಂತಾರೆ ವಾದಿರಾಜರು. ಹೆಂಡತಿನ ನೋಡಬೇಕು ಅನ್ನಿಸ್ಬಿಡ್ತಂತ. ಅದಕ್ಕೆ ಹೊರಟು ಬಿಟ್ಟ. ಕಂಸನಿಗೆ ಎದುರ್ಕೊಂಡು ಯಾಕೆ ಹೋಗ್ತಾನ ಅವನು, ಹೆಂಡತಿನ ನೋಡ್ಲಿಕ್ಕೆ ಹೋದ ಅಂತ ಹೇಳ್ತಾರೆ. ಇನ್ನೊಂದು ಸಮಸ್ಯೆ ಏನಾಗಿತ್ತು ಅಂದ್ರೆ 3 ಜನ ತಪಸ್ಸು ಮಾಡಿದ್ರು. ಕೃಷ್ಣನ ನನಗೆ ಮಗನಾಗಿ ಬರಬೇಕು ಅಂತ ಅದಿತಿ ದೇವಿ ತಪಸ್ಸು ಮಾಡಿದ್ಲು. ಕೃಷ್ಣನ ಬಾಲ್ಯಲ್ಲಿ ನೋಡಬೇಕು ಅಂತ ಧರಾದೇವಿ ತಪಸ್ಸು ಮಾಡಿದ್ಲು. ಕೃಷ್ಣ ನನ್ನಲ್ಲಿ ಬರಬೇಕು ಅಂತ ರೋಹಿಣಿ ತಪಸ್ಸು ಮಾಡಿದ್ಲು. ಕೃಷ್ಣ ಯೋಚನೆ ಮಾಡಿದ, 3 ಜನಕ್ಕೆ 3 ಅವತಾರ ಯಾಕೆ ಮಾಡಲಿ, ಒಂದೇ ಅವತಾರದಲ್ಲಿ ಎಲ್ಲವನ್ನ ಸರಿ ಮಾಡಿಬಿಡ್ತೇನೆ ಎಂದ. ಅದಕ್ಕೆ ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದ, ಅವ್ರಿಗಷ್ಟೇ ಬಾಲಲೀಲೆ ತೋರಿಸಲಿಲ್ಲ. ನನ್ನನ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಡು ಅಂದ. ಯಶೋಧಾದೇವಿ ಮತ್ತೆ ನಂದಗೋಪನಿಗೆ ಬಾಲಲೀಲೆ ತೋರಿಸಿದ್ದ, ಪ್ರೌಢಲೀಲೆ ತೋರಿಸಲಿಲ್ಲ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟ. ಅದಕ್ಕೆಲ್ಲ ಬಂದವರೆಲ್ಲ ಕೃಷ್ಣ ರೋಹಿಣಿಯಲ್ಲಿ ಬಂದ ಅಂದ್ರು. ಅಲ್ಲಿಗೆ ರೋಹಿಣಿ ನನ್ನಲ್ಲಿ ಬರಬೇಕು ಕೃಷ್ಣ ಅಂತ ಹೇಳಿದ್ರು. ಅದನ್ನಲ್ಲಿ ಸರಿ ಮಾಡಿಬಿಟ್ಟ ಅಂತ ಬಾಗಲ್ ತೆಕ್ಕೋತಂತೆ ಇದ್ದಕ್ಕಿದ್ದಂಗೆ. ಅದಕ್ಕೆ ವಾದಿರಾಜರಂತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಭಗವಂತ ಕೈಯಲ್ಲಿದ್ದರೆ ಅವನಿಗೆ ಯಾವುದು ಅಡ್ಡಿ ಆತಂಕ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಬಾಗಿಲು ಯಾರು ತೆರೆದರು ಬಂದು ಅಂದರೆ ಚಂದ್ರ ಬಂದಂತೆ. ಯಾಕೆಂದ್ರೆ ನನ್ನ ವಂಶದಲ್ಲಿ ಹುಟ್ಟಿದಂತಹ ಭಗವಂತನ ರೂಪವನ್ನ ನಾನೇ ಮೊದಲು ನೋಡಬೇಕು ಅಂತ ಮೇಲಿಂದ ಬಂದಂತೆ. ಕವಾಟಂ ಉದ್ವಾಟ್ಯ ಗ್ರಹಾಣಿ ವರ್ತ್ಮ ದದೋಕ್ಕಿಲಾಸ್ಮೈ ಮಮ ಬುದ್ಧಿರಿತ್ತಾಂ ವನಸ್ಪತಿ ಈಶೋ ಬಹಿರಿ ಅಪ್ರ ಸಂಸ್ಥಾತ್ ತತೀಕ್ಷಣಾರ್ಥಿ ಸ್ವಯಂ ಉದ್ಭೇದ ಅಂತ ಉದ್ಭಿಭೇದ. ಅವ ಬಂದು ಬಾಗಿಲು ತೆಗೆಯುವ ನೆಪ ಮಾಡಿಕೊಂಡು ಕೃಷ್ಣ ಪರಮಾತ್ಮನ ನೋಡಿ, ಭಗವಂತ ನನ್ನ ವಂಶದಲ್ಲಿ ಹುಟ್ಟಿದೆಯಲ್ಲೋ ನಮಸ್ಕಾರ ಮಾಡಿ ಹೋದ ಅಂತ ಯಮುನೆ ದಾರಿ ಬಿಟ್ಟುಬಿಟ್ಲು.
ಕತೆ ತುಂಬ ಇದೆ, ಸುಮ್ಮನೆ ಒಂದೆರಡು ಮಾತು ಹೇಳಿಬಿಟ್ಟು ಹೋಗಿಬಿಡ್ತೇನೆ. ಕತೆ ಅವಳು ಯಾಕೆ ಬಿಟ್ಲು ದಾರಿಯನ್ನ ಅಂತ 3 ಕಾರಣಕ್ಕೆ ಯಮನೆ ದಾರಿ ಬಿಟ್ಲಂತೆ. ಪುರಾಸೋ ಭರ್ತು ಪ್ರತಿಬಂಧಕರ್ತು ವಿಶೋಷಣಂ ಬಂಧನ ಮರ್ಕ ಕನ್ಯಾ ವಿಚಿಂತ್ಯ ಭೀತೇವ ದದೋ ಮುರಾರಿ ಪ್ರವಾಹಮಾನ ಪರಿಹೃತ್ಯ ಮಾರ್ಗಂ ಅಂತ. ಪರಿಹೃತ್ಯ ಮಾರ್ಗವಾದಿರಾಜನಂತಾರೆ. ಇವ ಹಿಂದಿನ ಅವತಾರದಲ್ಲಿ ರಾಮಾವತಾರ ಮಾಡಿದ್ದ. ಅವ ಯಾರು? ಸಮುದ್ರದ ರಾಜ ವರುಣದೇವರು. ದಾರಿ ಕೊಡ್ಲಿಲ್ಲ ಅಂತ ಸಮುದ್ರವನ್ನ ಒಣಗಿಸ್ಬಿಡ್ತೇನೆ ಸಮುದ್ರವನ್ನ ಅಂತ ಸಮುದ್ರದ ಮೇಲೆ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಹೋಗಿದ್ದಾವ. ಸಮುದ್ರವನ್ನೇ ಒಣಗಿಸ್ಬಿಡ್ತೇನೆ ಅಂತ ಹೋದವ. ಈಗ ನಾನ್ ದಾರಿ ಕೊಡದೆ ಹೋದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾನ? ನನ್ನನ್ನು ಒಣಗಿಸ್ಬಿಡ್ತಾನೆ. ನಿನ್ ಸವಾಸನೆ ಬೇಡ ಸ್ವಾಮಿ ಅಂತ ಕೈ ಮುಗಿದು ದಾರಿ ಬಿಟ್ಟುಬಿಟ್ಲು ಅಂತ ಒಂದರ್ಥ. ಎರಡರ್ಥ ಏನು ಅಂತ ಕೇಳಿದ್ರೆ, ನೋಡಿ, ಭಗವಂತನನ್ನ ಯಾರು ಹೊತ್ತು ತಂದದ್ದು ಉತ್ಸವ, ದೇವ್ರದ್ದು ಉತ್ಸವ ಬರ್ತಾ ಇದೆ. ಭಗವಂತನನ್ನ ಹೊತ್ತು ತಂದಲ್ಲ, ಹಿಂಗೆ ಭಗವಂತನನ್ನ ಎನ್ ಟಿ ರಾಮರಾವ್ ಫಿಲಮಲ್ಲೆಲ್ಲ ಬುಟ್ಟಿ ತೋರಿಸ್ತಾರೆ. ಬುಟ್ಟಿ ಗಿಟ್ಟಿ ಏನಿಲ್ಲ, ಕೈಯಲ್ಲಿ ಎತ್ಕೊಂಡು ಹೋಗಿದ್ದು. ಅವನ ಕೈ ಹಾಗಿದ್ದಂತೆ ಶಂಖಚಕ್ರಾದಿಗಳಿಂದ ಪವಿತ್ರವಾಗಿರ್ತಕ್ಕಂಥ ಕಶ್ಯಪರ ಅವತಾರ, ಯಾರೋ ಅಲ್ಲ, ವಾಸುದೇವ. ಅವನು ಹೀಗೆತ್ಕೊಂಡು ಸ್ವಾಮಿಯನ್ನ ತಲೆಯ ಮೇಲೆ ಇಟ್ಕೊಂಡು ಹೋದ. ಯಾರಾದರೂ ಪ್ರಪಂಚದಲ್ಲಿ ತಮ್ಮ ಮನೆಯಲ್ಲಿ ಹುಟ್ಟಿದಂಥ ಅಪೂರ್ವವಾದಂಥ ಭಗವಂತನ ಇನ್ನೊಂದು ಕಡೆ ಕೊಡ್ತಾರೆ ಅಂದ್ರೆ ಭಗವಂತ ಹೇಳದ ಅಂತ ಒಂದು ಪುಸ್ತಕ ಕೊಡಲ್ಲ ನಮಗೆ. ಜೆರಾಕ್ಸ್ ಮಾಡಿಸ್ಕೊಡ್ತೀನಿ ಅಂದ್ರೆ ಪುಸ್ತಕ ಕೊಡಲ್ಲ ಜನ, ಫೋಟೋ ಕೊಡಲ್ಲ. ಅಂಥದ್ರಲ್ಲಿ ನಮ್ಮ ಮನೇಲಿ ಹುಳ ತಿಂದೋದ್ರೂ ಪರವಾಗಿಲ್ಲ ಆಚಾರ, ನಿಮಗೆ ಕೊಡಲ್ಲ ಅಂತಾರೆ ಅಲ್ವಾ? ಇದು ಹಣೆ ಬರ. ಅಂದ್ರೆ ಕೃಷ್ಣ ಪರಮಾತ್ಮನನ್ನೇ ಇನ್ನೊಂದು ಕಡೆ ಇಟ್ಟು ಬರ್ಲಿಕ್ಕೆ ಹೊರಟಿದ್ದಾನೆ ಭಗವಂತನ ಮಾತು ಕೇಳಲಿಕ್ಕೆ. ಎಂತಹ ಮಹಾನ್ ಭಾವನೋ ನೀನು ಅಂತ ಕಾಲು ತೊಳೆದು ಬಿಟ್ಲಂತೆ. ಅದು ಕಾಲು ತೊಳಿಲಿಕ್ಕೆ ದಾರಿ ಬಿಟ್ಟು ಕಾಲು ತೊಳೆದ್ಲು ಅಂತ. ಮೂರನೇದೇನು ಅಂದ್ರೆ, ಈಗೆಲ್ಲ ನಾವು ಪ್ರಹ್ಲಾದ ರಾಜರನ್ನು ಕರ್ಕೊಂಡು ಹೋಗ್ತೇವೆ ಅಲ್ವಾ? ಆರಾಧನೆ ಹತ್ರ ಬಂತು ಅಂದ್ರೆ ಉತ್ಸವ ಕರ್ಕೊಂಡು ಹೋಗ್ತೇವೆ. ಉತ್ಸವ ಕರ್ಕೊಂಡು ಹೋದಾಗ ಏನ್ ಮಾಡ್ಬೇಕು? ಉತ್ಸವ ಕರ್ಕೊಂಡು ಹೋದಾಗ ಮೊದಲು ಕಾಲು ತೊಳಿಬೇಕಲ್ಲ. ಅದಕ್ಕೆ ವಸುದೇವನ ಕಾಲು ತೊಳಿಬೇಕು ಅನ್ನೋದು. ಕಾಲು ತೊಳಿಬೇಕಾದ್ರೆ ತುಂಬಿದ್ರೆ ಕಾಲು ತೊಳಿಲಿಕ್ಕಾಗತ್ತ? ಅದಕ್ಕೆ ಯಮುನೆ ಆ ಕಡೆ ಕರೆದು ವಸುದೇವ ನಡ್ಕೊಂಡು ಬರ್ತಾ ಇದ್ದಾನೆ, ಅವನೇ ಉತ್ಸವ, ಭಗವಂತನ ಉತ್ಸವವನ್ನ ತೆಗೆದುಕೊಂಡು ಬಂದಿರೋ ವ್ರತ ಅಂತ ಅವನು ಕಾಲು ತೊಡದಂತೆ. ಆಮೇಲೆ ಹೇಳಿದ್ದು, ಭಗವಂತನ ಆಜ್ಞೆಯನ್ನ ತಲೆಯ ಮೇಲೆ ಧರಿಸಿ ಭಗವಂತನ ಆಜ್ಞಾ ಪ್ರಕಾರವಾಗಿ ಭಗವಂತನ ಇನ್ನೊಂದು ಕಡೆ ಇಟ್ಟು ಬರ್ಲಿಕ್ಕೆ ಹೊರಟಿದ್ಯಲ್ಲೋ ನೀನು ಅಲ್ವಾ? ನಿನಗೆ ಸಂಸಾರವೇ ನಡುವಿಗಿಂತ ಕಡೆಗೆ ಬಂದಿದೆ. ಇನ್ನು ನಾನ್ ದಾರಿ ಬಿಡ್ಲಿಲ್ಲ ಅಂತ ಸುಮ್ಮನಿರ್ತಾನೆ ಭಗವಂತನ ದಾರಿ ಬಿಟ್ಬಿಟ್ಲು ಅಂತ ವಾದಿರಾಜರು ಬೇಕಾದಷ್ಟು ಕಡೆ ಹೇಳ್ತಾರೆ ಅಲ್ವಾ? ಆದರೂ ಆಚಾರ್ಯ ಕಂಸ ಮಲಗಿದ್ದಾಗ ಹೋಗ್ಬಾರ್ದಾಗಿತ್ತು ಆಚಾರ್ಯ ಅಂತ ಪ್ರಶ್ನೆ. ಅವನು ಎದ್ದಾಗ ಹೋಗ್ಬೇಕಾಗಿತ್ತು. ವಾದಿರಾಜರು ಹೇಳಿದ್ರು, ಕೆಲವು ಉತ್ಸವಗಳು ರಾತ್ರಿ ಉತ್ಸವಗಳು ಅಂತಿರ್ತವೆ. ಅದ್ರಲ್ಲಿ ಒಂದು ಉತ್ಸವ ಯಾವುದು ಗೊತ್ತಾ? ಮೇಲ್ಕೋಟೆ ಚಲುವರಾಯನ ಸ್ವಾಮಿ ಉತ್ಸವ. ಮೇಲ್ಕೋಟೆ ಚಲುವರಾಯನ ಸ್ವಾಮಿ ಉತ್ಸವ ಇದೆಯಲ್ಲ, ಬಲಿಚಕ್ರವರ್ತಿ ಕೊಟ್ಟ ಕಿರೀಟ ಅದು. ಅದರ ಮೇಲೆ ಸೂರ್ಯನ ಕಿರಣ ಬೀಳಬಾರದು. ಅದಕ್ಕೆ ರಾತ್ರಿ 12 ಗಂಟೆಗೆ ತೆಗಿತಾರೆ. ಅದನ್ನು ತೆಗೆದು ಬೆಳಗ್ಗೆ ಸೂರ್ಯೋದಯ ಆಗುವ ತತ್ಪೂರ್ವದಲ್ಲಿ ಉತ್ಸವ ಮುಗಿಸಿ ಅದನ್ನು ವಾಪಸ್ ಇಟ್ಟು ಬಿಡ್ತಾರೆ. ಭಗವಂತನ ಉತ್ಸವ ಆದಾಗ ಎದ್ದಿರಬೇಕಾದದ್ದು ನಮ್ಮ ಡ್ಯೂಟಿ, ಅದು ದೇವರದಲ್ಲ ಅಲ್ವಾ? ರಾತ್ರಿ ಎದ್ದಿರಬೇಕಾದವನು ಯಾರು? ಕಂಸ. ಎದ್ದು ಅರ್ಘ್ಯ ಕೊಡಬೇಕಾಗಿತ್ತೋ ಇಲ್ವಾ ಅವನು ಚಂದ್ರನಿಗೆ? ವೈಷ್ಣವ ಶಿಖಾಮಣಿ ಅಂತ ತಿಳ್ಕೊಂಡು ತಿರುಗುವವ ಅಲ್ವಾ? ಯದ್ಯಪಿ ಜರಾಸಂಧ ಶೈವ, ಅವನ ಮಕ್ಕಳನ್ನ ಮದುವೆ ಮಾಡಿಕೊಂಡು ಬಂದಿದ್ರು, ಒಂದಿನ ಮಾವನ ಮನೆಗೆ ಊಟಕ್ಕೆ ಹೋಗಿರಲಿಲ್ಲ. ನಾನು ವೈಷ್ಣವ ಅಂತ. ಅಂತಹ ಮಹಾನುಭಾವ ಈ ಕಂಸ ಅಲ್ವಾ? ಹೇಳ್ಕೊಳ್ಲಿಕ್ಕೆ ಮಾತ್ರ ಅದು, ಮಾಡ್ಲಿಕ್ಕೆ ಕೃಷ್ಣನ ದ್ವೇಷ ಮಾಡೋದು ಅಂತ. ಅದಕ್ಕೆ ಅಂಥವ ನಾನು ವೈಷ್ಣವ ಶಿಖಾಮಣಿ ಅಂತ ಹೇಳ್ಕೊಳ್ಳುವವ. ವೈಷ್ಣವರಿಗೆ ಅಪೂರ್ವವಾದ ವ್ರತ ಅದು, ಅಷ್ಟಮಿ ವ್ರತ. ಅಲ್ಲಿ ಅರ್ಘ್ಯ ಕೊಡಬೇಕಾದ್ರೆ ಎದ್ದಿರಬೇಕಾಗಿತ್ತು, ಮಲಗಿದ್ದ. ಅವನು ಮಲಗಿದ್ದಾಗ ಕೃಷ್ಣ ಹೋಗಿದ್ ತಪ್ಪಲ್ಲ. ಕೃಷ್ಣ ಹೋಗುವಾಗ ನೀನ್ ಯಾಕೆ ಮಲಗಿದ್ದೆ ಅಂತ ಅವನು ಕೇಳ್ರಿ, ಕೃಷ್ಣನನ್ನು ಯಾಕೆ ಕೇಳ್ತೀರಿ ಅಂತ ವಾದಿರಾಜರು ಹೇಳ್ತಾರೆ. ಯಶೋದೆ ಹತ್ರಕ್ಕೆ ಹೋದ್ನಲ್ಲ, ಯಾಕೆ ಹೋದ? ಅದಕ್ಕೆ ವಾದಿರಾಜರಂದ್ರು, ಯಶೋದೆಯನ್ನು ಯಶೋದೆ ಮಾಡ್ಲಿಕ್ಕೆ ಹೋದ ಅಂತ. ಇದು ವಾದಿರಾಜರು ಮಾತ್ರ ಮಾಡಬಹುದಾದಂಥ ವಿವರಣೆ. ಯಾರಾದರೂ ಚಂದ್ರಶೇಖರಾಚಾರ್ಯ ಮಾಡ್ತೇನೆ ಅಂದ್ರೆ ಹುಚ್ಚ ಅಂತಾರಟ್ಟೆ ಅಲ್ವಾ? ನನ್ನನ್ನು ಮಾಡೋದೇನು ಅಂತ. ಯಶೋದೆಯನ್ನು ಯಶೋದೆ ಮಾಡ್ಲಿಕ್ಕೆ ಹೋದ ಅಂತ. ಅಲ್ಲಿವರೆಗೂ ಅವಳ ಹೆಸರು ಮಾತ್ರ ಯಶೋದೆ ಆಗಿತ್ತು. ತಥೋ ಯಶಾದಂ ಸ್ವಕುಲಸ್ಯ ಪುಣ್ಯ ದಸದ್ ಯಶೋದಾಂ ಹಿ ಕರಿಷ್ಯಮಾಣ. ಯಶೋದ ಯಶಸ್ಸನ್ನ ಕೊಡುವವಳು. ಅಲ್ಲಿವರೆಗೂ ಬರೀ ಅವಳು ಯಶೋದ ಆಗಿದ್ಲು. ಯಾರವಳ ಸ್ಮರಣೆ ಮಾಡಿದ್ರು ಯಶಸ್ಸನ್ನ ಕೊಡುವವಳಾದ್ಲು. ಅದಕ್ಕೆ ಅವಳು ಯಶೋದ ಆದ್ಲು. ಯಶೋಧ ಕೃಷ್ಣ, ಯಶೋಧ ಕೃಷ್ಣ. ಕೃಷ್ಣನನ್ನು ಸ್ಮರಣೆ ಮಾಡುವಾಗ ಯಶೋಧ ಹೆಸರು ಅದು ಬಂದೇ ಬರ್ತದೆ. ಅವಳ ಹೆಸರನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆಲ್ಲ ಯಶಸ್ಸು ಕೊಡುವವಳಾಗಿ ಹುಟ್ಟಲವಳು. ಅದಕ್ಕೋಸ್ಕರವಾಗಿ ಭಗವಂತ ಯಶೋಧೆಯನ್ನು ಯಶೋಧೆ ಮಾಡ್ಲಿಕ್ಕೆ ಹೋದ ಅಂತ ಅಲ್ವಾ? ದುರ್ಗಾದೇವಿ ಅಲ್ಲಿಂದ ಹೊರಟು ಬಿಟ್ಲಂತೆ ಭಗವಂತನನ್ನು ನೋಡಿ. ಯಾಕೆ ಅವಳು ಹೊರಟ್ಲು ಅನ್ನೋದಕ್ಕೆ 2 ಉದಾಹರಣೆ ಹೇಳ್ತಾರೆ ವಾದಿರಾಜರು. ದುರ್ಗಾದೇವಿಗೆ ಭಗವಂತನ ವಿರಾಟ್ ರೂಪ ನೋಡಿ ನೋಡಿ ಅವಳಿಗೆ ಸಂತೋಷ ಆಗಿತ್ತು. ಭಗವಂತ ಪುಟ್ಟದಾಗಿ ಬಂದಿದ್ದಾನೆ, ಚಿಕ್ಕ ಪುಟ್ಟ ಕೈ, ಪುಟ್ ಕೈ, ಪುಟ್ ಬಾಯಿ. ಈ ರೂಪ ನನ್ನ ಕೈಲಿ ನೋಡ್ಲಿಕ್ಕೆ ಆಗಲ್ಲಪ್ಪ ಅಂತ ಹೊರಡ್ಬಿಟ್ಲು ಅಂತ. ಅವಳು ಆಗಲ್ಲ ನನಗೆ, ಅರೇ ಪ್ರಿಯ ಅಥವಾ ಆಗಲ್ಲ ಅಂತ. ವಿಮುಕ್ತ ವರ್ಗಾತಿ ಪತಿ ಶ್ರೀ ಶಿಶು ಸಮಾಲೋಕ್ಯ ಸುಲಜ್ಜಿತೆ. ನಾಚಿಕೆ ಆಗಿಬಿಡುತ್ತಂತ ಅವಳಿಗೆ. ಕೃಷ್ಣ ಪರಮಾತ್ಮನ ಚಿಕ್ಕ ರೂಪ ನೋಡಿ ನಾಚಿಕೆ ಆಯಿತು. ನಾನು ಇಲ್ಲಿರಲ್ಲ ಅಂತ ಹೋಗಿಬಿಟ್ಲು ಅಂತ ಒಂದು. ಎರಡನೆಯದು, ನಾನು ಇಲ್ಲಿದ್ದರೆ ಕೃಷ್ಣನಿಗೆ ತಂಗಿ ಅಂತ ಮಾಡಿಬಿಡ್ತಾರೆ ನನ್ನ
ಕೃಷ್ಣನಿಗೆ ತಂಗಿ ಅಂತ ಮಾಡಿಬಿಟ್ಟು ಅದಕ್ಕೇನು ಹರೇ ಪ್ರಿಯಾಂ ತದ್ ಭಗಿನಿತ್ವಂ ಅದ್ಯ ಸಮೀಯುಷಿ ತತ್ರ ನಸಾಸ್ತಿರಾಸ್ತಿ, ನಾನು ಇಲ್ಲಿದ್ರೆ ತಂಗಿ ಅಂತಾಗಿ ಬಿಡ್ತೇನೆ, ತಂಗಿ ಅಂತಾಗಿ ಬಿಟ್ರೆ ಕೃಷ್ಣನ ಹೆಂಡತಿ ಆಗೋದು ಹೇಗೆ, ಅದಕ್ಕೆ ಇಲ್ಲಿರೋದೇ ಬೇಡ ಅಂತ ಹೊರಟು ಬಿಟ್ಲು ಅಂತ ಮನೋಜ್ಞ ಮೂರ್ತಿ ಅಂತರ ತತ್ತದೀಯ ವಿಶಾಲ ಭಕ್ಷ ಸ್ಥಳಮೇತ್ಯ ತೊತ್ತ ಅಂತ ಅದನ್ನು ಹೇಳ್ತಾರೆ. ಕೃಷ್ಣನನ್ನಲ್ಲಿ ಮಲಗಿಸಿದ. ಅದಕ್ಕೆ ಹೇಳ್ತಾರೆ ಕೃಷ್ಣ ಕಪ್ಪುಗಿದ್ದ, ನೀಲಮೇಘಶ್ಯಾಮ ಬೆಳ್ಳಗಿದ್ದಾಳೆ ದುರ್ಗಾದೇವಿ. ಅವಳನ್ನು ನೋಡಿದ್ನಂತೆ, ಅವಳನ್ನು ನೋಡಿದ ಇವರನ್ನು ನೋಡ್ತಾನೆ ವಸುದೇವ. ಕೃಷ್ಣನೇ ಚೆನ್ನಾಗಿ ಕಂಡುಬಿಟ್ಟಂತೆ ಅವನಿಗೆ, ಆಯ್ತು ದುರ್ಗಾದೇವಿ ಚೆನ್ನಾಗಿಲ್ಲ, ಕೃಷ್ಣ ಚೆನ್ನಾಗಿದ್ದಾನೆ. ವಾದಿರಾಜರಂದ್ರೆ ಹೌದಪ್ಪ ಹೆತ್ತೋರಿಗೆ ಹೆಗಣ ಮುದ್ದಲ್ವೇ, ಅಂದೇ ಏನು ಮಾಡುತ್ತಿ ಅಂತ ವಾದಿರಾಜರು ತಮಾಷೆ ಮಾಡುತ್ತಾರೆ. ಕೃಷ್ಣನನ್ನು ಇಟ್ಟು ಅವನ ಕೈಯಲ್ಲಿ ದುರ್ಗೆಯನ್ನು ತೆಗೆದುಕೊಂಡ. ಅದಕ್ಕೆ ಕೃಷ್ಣ ಯಾರ ಕೈಗೆ ಬರ್ತಾನೆ ಅವ್ರ ಕೈಗೆ ಸಂಪತ್ತು ತಾನಾಗೆ ಬರ್ತದೆ. ನೀವು ಸಂಪತ್ತಿನ ಹಿಂದೆ ಹೋಗಬೇಡಿ, ಕೃಷ್ಣನ ಹಿಂದೆ ಹೋಗಿ, ಕೃಷ್ಣ ಸಂಪತ್ತಿನ ಜೊತೆಗೆ ಬರ್ತಾನೆ ಅಂತ ವಾದಿರಾಜರು ಒಂದೊಂದು ಮಾತಿಗೆ ವಾದಿರಾಜರು ಹೇಳ್ತಾರೆ. ವಾಪಸ್ ಬಂದನಂತೆ, ವಾಪಸ್ ಬಂದಾಗ ಎಲ್ಲ ಬಾಗಿಲು ಮುಚ್ಕೋತು, ಮತ್ತೆ ಎಲ್ಲ ಕೈಗೆ ಕೋಡ ಹಾಕೋತು. ಯಾಕೆ ಹಾಕೋತು? ಕೃಷ್ಣ ಕೈಯಲ್ಲಿ ಎತ್ಕೊಂಡಾಗ ಎಲ್ಲವೂ ತೆಗೆದಿತ್ತು. ಇವನು ವಾಪಸ್ ಬಂದಾಗ ಎಲ್ಲ ಕೈಯಲ್ಲಿ ಹಾಕೋತು. ಯಾಕೆ ಅಂದ್ರೆ ಅದು ಲಕ್ಷ್ಮಿ ಹೌದು, ಆದರೆ ಅದು ರಾತ್ರಿ ಬಂದ ದುಡ್ಡು, ಬ್ಲಾಕ್ ಮನಿ ಅಂತ ಅರ್ಥ. ಬ್ಲಾಕ್ ಮನಿ ಬಂದ ತಕ್ಷಣ ಕೈ ಕೋಡ ಹಾಕಿಸ್ಬಿಡ್ತಾರೆ ಅಂತ, ಅದಕ್ಕೆ ಅದು ಓ ಅಂತ ಅಳ್ಳಿಕ್ಕೆ ಶುರು ಮಾಡಿಬಿಡ್ತು ಅಂತ. ರಾತ್ರಿ ಬಂದ ದುಡ್ಡು ಅಳಿಸ್ತದೆ, ಬೆಳಗ್ಗೆ ಬಂದ ದುಡ್ಡು ಚೆನ್ನಾಗಿರ್ತದೆ. ಅದಕ್ಕೆ ಬ್ಲಾಕ್ ಮನಿ ಅಂತ ಬಂದರೆ ಅದು ಗೊಡೋ ಅಂತ ಅಳುತ್ತಂತೆ. ಅವಾಗ ಎದ್ದ ಇವ, ಎಲ್ಲರೂ ಎದ್ರು. ಎಷ್ಟೊತ್ತಿಗಾಯ್ತು ಮಗು? ಈಗ ತಾನೇ ಹುಟ್ಟಿತು ಅಂದ್ರು. ಅವರೆಲ್ಲ ಮಲಗಿದ್ರು ಪಾಪ. ಅವನು ಓಡ್ ಬರುವಾಗ ಅವನು ಎಡವು ಬಿದ್ದು ಮುಖಾನ್ಮೂತಿ ಒಡ್ಕೊಂಡು, ಭವಿಷ್ಯತ್ರ ಪುರಾಣದಲ್ಲಿ ಭವಿಷ್ಯ ಚೆನ್ನಾಗಿದೆ, ಬ್ರಹ್ಮವೈವರ್ತಕ ಪುರಾಣ ಅದನ್ನ ಇಟ್ಕೊಂಡು ಹೇಳಿದ್ದೆ. ಅಲ್ಲಿ ಹೆಂಗ್ ಓಡ್ ಬಂದ ಅಂತ ವಿವರಿಸ್ತಾರೆ. 3 ಸತಿ 4 ಸತಿ ಬಿದ್ದನಂತೆ. ಮುಖ ಹೊಡ್ಕೊಂಡ, ತಲೆ ಹೊಡ್ಕೊಂಡ, ಕಿರೀಟ ಜಾರಿತು, ಎಲ್ಲ ಮಾಡಿಕೊಂಡು ಅದ್ ಕಡೆಯಿಂದ ಬಂದು ಅವಳನ್ನು ಕೈಯಾಗಿ ಹೇಳಿದ್ದಾನೆ, ಈ ಹೆಣ್ಣು ಮಗು ಇದು ನಿನಗೇನ್ ಮಾಡ್ತದೋ ಅಣ್ಣ ಬಿಟ್ಟು ಬಿಡು ಒಂದು. ನಾರದ್ರು ಹೇಳ್ಕೊಟ್ಟಿದ್ರು, ಭಗವಂತನಿಗೆ ಮಾನ ಮರ್ಯಾದೆ ಇಲ್ಲ, ಭಗವಂತ ಹೆಣ್ಣಾಗ್ತಾನೆ ಗಂಡಾಗ್ತಾನೆ ಏನ್ ಬೇಕಾದ್ರೂ ಆಗ್ತಾನೆ, ನಂಬಬೇಡ ಅಂತ ಹೇಳಿದ್ರಲ್ಲ. ಅವ್ನಿಗೆ ನಾರದ್ರ ಮಾತು ವೇದೋಕ್ತಿ ಹಿಡ್ದ ಎಳಿಬೇಕು ಅಂತ ಹಿಂಗೆ ಹೊಡಿಲಿಕ್ಕೆ ಹೋದ. ಜಾಡಿಸ್ ಒದ್ಲು ಅವಳು. ಎಲ್ಲ ಮಗುವಿನಂತಲ್ಲ ದುರ್ಗಾದೇವಿ ಒದ್ಲು. ವಾದಿರಾಜರಂದ್ರು ಇನ್ ಸ್ವಲ್ಪ ಜೋರಾಗಿ ಓದಿದ್ರೆ ಸತ್ತೋಗ್ಬಿಡ್ತಿದ್ದ. ನೋಡ್ಕೊಂಡು ಒದ್ಲಂತೆ, ಅವ್ನು ಸಾಯಬಾರದು ಬದುಕಿರ್ಬೇಕು ಅಂತ ಒದ್ಬಿಟ್ಟು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಶ್ರೀ ತವಾಂತಕೃತ ಯತ್ರ ಕ್ವಾ ವಾ ಪೂರ್ವಶತ್ರು ಮಾ ಹಿಂಸಿ ಕೃಪಣಾವೃತ. ಅವಳು ಹೇಳ್ತಾಳೆ, ಏನ್ ಅನ್ಕೊಂಡಿದ್ದಿ? ನಾನೆಲ್ಲರ ಮಗುವಿನಂತೆ ಸಾಯೋಳು ಅನ್ಕೊಂಡಿದ್ದೀಯಾ? ನಿನ್ನನ್ನು ಸಾಯಿಸುವವನು ಬೇರೆ ಕಡೆ ಹುಟ್ಟಾಗಿದೆ, ಅವನು ಮಾತು ಕೊಟ್ಟಿದ್ದಾನೆ, ಅದರಿಂದ ಬದುಕಿದ್ದಿಲ್ಲ, ನಾನೇ ಕೊಂದು ಬಿಡುತ್ತಿದ್ದೆ ಅಂತ ಅವಳು ಹಾರಿದಳಂತೆ. ಎಲ್ಲಿಗೆ ಹೋದ್ಲವಳು ಹಾರಿ? ಭಾಗವತ ಹೇಳ್ತದೆ, ಯಾರ ಕಣ್ಣಿಗೂ ಕಾಣದಂತೆ ಕೃಷ್ಣ ಪರಮಾತ್ಮ ಅವತಾರ ಸಮಾಪ್ತಿ ಮಾಡೋವರೆಗೂ ಅವಳು ಕೃಷ್ಣ ಪರಮಾತ್ಮನ ಜೊತೆಯಲ್ಲೇ ಇದ್ದಳು. ಯಾರ ಕಣ್ಣಿಗೂ ಕಾಣ್ತಿಲ್ಲ. ಅವಳು 3 ಜನ ಕಣ್ಣಿಗೆ ಮಾತ್ರ ಕಾಣೋಳು. ಒಂದು ದೇವಕಿ, ಯಶೋದೆ, ಮತ್ತೆ ವಸುದೇವ, ನಂದಗೋಪ, ಜೊತೆಗೆ ಕೃಷ್ಣ ಪರಮಾತ್ಮ. ಇಷ್ಟು ಜನರ ಕಣ್ಣಿಗೆ ಮಾತ್ರ ಕಾಣೋಳು. ಆಮೇಲೆ ಎಲ್ಲಿ ಹೋದಳು ಅಂತ ಕೇಳಿದ್ರೆ, ಕೈ ಜಾರಿದವಳು, ಕಂಸನ ಕೈ ಜಾರಿದಂತಹ ದುರ್ಗಾದೇವಿ ಕೆಂಜಾರು ಗ್ರಾಮದಲ್ಲಿ ಇದ್ದಾಳೆ. ಉಡುಪಿ ಹತ್ರ ಕೆಂಜಾರು ಅಂತ ಒಂದು ಗ್ರಾಮ ಇದೆ. ಅಲ್ಲಿರುವ ದುರ್ಗಾದೇವಿ, ಪರಶುರಾಮ ದೇವರು ಪ್ರತಿಷ್ಠಾಪನೆ ಮಾಡಿದ ದುರ್ಗಾದೇವಿ ಇವಳೆವಳು. ಯಾಳು ಕಂಸನ ಕೈ ಜಾರಿದಳಲ್ಲ, ಅದು ಕೆಂಜಾರು. ಆ ಗ್ರಾಮದಲ್ಲಿ ದುರ್ಗಾದೇವಿ ಇದ್ದಾಳೆ. ಯಾರು ಬೇಕಾದ್ರೂ ದಯವಿಟ್ಟು ಉಡುಪಿಗೆ ಹೋದ್ರೆ ಬ್ರಹ್ಮಾಂಡ ಇದೆ ಉಡುಪಿನಲ್ಲಿ, ನೋಡ್ಕೊಂಬರೋದು. ಬೆಳಗ್ಗೆ ಹೋಗಿ ಸಾಯಂಕಾಲ ಓಡ್ ಬಂದ್ಬಿಡ್ಬೇಡ್ರಿ, 2 ದಿನ ಕಾರ ಮಾಡ್ಕೊಳ್ರಿ. ಹತ್ರದಲ್ಲಿ ಬ್ರಹ್ಮಾಂಡ ಇದೆ ನೋಡ್ಕೊಳ್ಳೋದು. ಮಧ್ವಬೀಜದಲ್ಲಿ ಏನೇನು ವರ್ಣನೆ ಮಾಡಿದ್ದಾರೆ ಎಲ್ಲ ಇದೆ, ನೋಡ್ಕೊಂಡು ದಯವಿಟ್ಟು ನೋಡ್ಕೊಂಡು ಬನ್ರಿ. ದುರ್ಗಾದೇವಿ ರೂಪ ಅಲ್ಲಿದೆ. ಪರಶುರಾಮ ದೇವರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಬಂದು ಕಾಲಿಡ್ಕೊಂಡಾವ. ಅದಕ್ಕೇನು ದೈವಂ ಅಪಿ ಅನೃತಂ ಭಕ್ತಿ ನಮರ್ತ್ಯ ಏವ ಕೇವಲಂ. ಮನುಷ್ಯರನ್ನು ಬೈದ. ಮನುಷ್ಯರನ್ನ ಯಾಕೆ ಬೈಬೇಕಾಚಾರ್ಯ ಅಂತ ಕೇಳಿದ್ರೆ, ಅವನಿಂದ ಸುಳ್ಳು ಹೇಳೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರು ಮನುಷ್ಯರು ಮಾತ್ರ ಅನ್ಕೊಂಡಿದ್ದೆ, ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಬಿಟ್ಟಾವ ಅಂದ. ಅದಕ್ಕೆ ದೇವತೆಗಳೇ ಸುಳ್ಳು ಹೇಳಿಬಿಟ್ರೆ ನಿಮ್ಮನ್ನು ಅನ್ಯಾಯವಾಗಿ ಹೀಗೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿ ಅವರನ್ನ ಬಿಡಿಸಿಬಿಟ್ಟ. ಇದು ಹೊರಗಿನ ಮಾತಾಯ್ತು, ಒಳಗಡೆ ಕೇಳ್ದ. ಅದಕ್ಕೆ ಚೋರಗುರು ಚಂಡಾಲ್ ಶಿಷ್ಯರು ಅಂತ ಎಲ್ಲ ಸಿದ್ದರಾಮಯ್ಯನ ಸಂಪುಟ ಸೇರಿತು ಸಾಯಂಕಾಲ ಸಭೆಗೆ. ಏನು ಅಂದ್ರೆ, ಏಮಂ ಚೇತ್ ಅರ್ಹಿ ಭೂಭೂ ಭುಜೇಂದ್ರ ಪುರಗ್ರಾಮ ರಜಾದಿಶು, ನನ್ನ ಸಾಯಿಸುವವನೆಲ್ಲ ಹುಟ್ಟಿದ್ದಾರಂತೆ, ಏನ್ ಮಾಡೋಣ ಅಂತ ಕೇಳಿದ. ಅವರೆಲ್ಲ ಅದಕ್ಕೆ ಯಾಕೆ ವೈ ಆರ್ ಯು ಟೇಕಿಂಗ್ ಸೋ ಮಚ್ ಟೆನ್ಷನ್, ಯಾಕೆ ತಗೋತಿದ್ದಿ? ಯಾವಾಗ ಹುಟ್ಟಿರ್ಬೋದು? ನೆನ್ನೆನೋ ಮೊನ್ನೆನೋ ಹುಟ್ಟಿರ್ತಾನೆ. ಒಂದ್ ಕೆಲಸ ಮಾಡು, 10 ವರ್ಷಕ್ಕಿಂತ ಒಳಗಿನ ಎಲ್ಲ ಮಕ್ಕಳನ್ನ ಕೊಂದು ಬಿಡೋಣ, ಅದ್ರೊಳಗೆ ಯಾರೋ ಒಬ್ಬ ನಿನ್ನ ಶತ್ರು ಆಗಿರ್ತಾನೆ, ಸತ್ತು ಬಿಡ್ತಾನಲ್ವಾ, ಸಿಂಪಲ್ಲು ಅಂದ್ರು. ಅವ್ರು ಇರೋರೆಲ್ಲ ಮಂತ್ರಿಗಳಂಗೆ. ಹೌದಲ್ವಾ ಅಂದ ಇವ. ಅದಕ್ಕೆ ಅವನ ಸಾಕು ತಾಯಿ ಒಬ್ಬಳಿದ್ಲು, ಪೂತನ. ಯಾರು ತಾಟಕಿಯಾಗಿದ್ಲಲ್ಲ, ರಾಮಾಯಣದಲ್ಲಿ ತಾಟಕಿಯಾಗಿದ್ದವಳು ಪೂತನ. ವಿಷಕನ್ಯೆ, ನಾಗಲೋಕದಿಂದ ವಿಷ ಬರ್ತಿತ್ತ ಅವಳಿಗೆ. ಅವಳನ್ನ ಕರೆದನಂತೆ. ಅವಳ ಕತೆ ಏನು ಅಂದ್ರೆ, ಅವಳು ಬೆಳಗ್ಗೆ ಹೊತ್ತು ಅವಳು ಪಕ್ಷಿಯಾಗಿ ಬರ್ತಿದ್ಲಂತೆ. ಪಕ್ಷಿಯಂತೆ ಬೆಳಗ್ಗೆ ಹೊತ್ತು ಅವಳು ಎಲ್ಲ ಕಡೆ ತಿರುಗೋಳು.
ಅದು ತಿರುಗಿಬಿಟ್ಟು ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಂತ ನೋಡ್ಕೊಳ್ಳೋದು, ಸಾಯಂಕಾಲ ಹೋಗುವಾಗ ಅವರೆಲ್ಲರನ್ನ ಕೊಂದು ಬಿಡೋದು ಅಂತ. ಅವಳು ಹಂಗ ಮಾಡೋಳಂತೆ. ಹರಿವಂಶದಲ್ಲಿ ಹೇಳ್ತಾರೆ, ಕಸ್ಯ ಚಿತ್ವತ ಕಾಲಸ್ಯ ಶುಕ ನಿವೇಶ ಧಾರಿಣಿ ಅಂತ. ಇದು ಸಾಕೋದೆ, ನೀನು ಹೋಗು, ಏನಾದ್ರೂ ಮಾಡಿ ನೀನು ಅವ್ರಿಗೆ ಹಾಲು ಕೊಡಿಸಿ ಕೊಂದು ಬಿಡು ಅಂತ ಅವಳನ್ನ ಹೇಳ್ತಾನೆ. ಅವಳು ಬೆಳಗ್ಗೆ ಹೊತ್ತೆಲ್ಲ ಹೋಗೋಳು, ಹೋಗಿ ಹಕ್ಕಿ ರೂಪದಲ್ಲಿ ನೋಡ್ಕೊಳ್ಳೋದು ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಂತ. ಸಾಯಂಕಾಲ ಆಗ್ತಿದ್ದಂಗೆ ಬರೋಳಂತೆ. ರಾತ್ರಿ ಕಾಲದಲ್ಲಿ ದೈತ್ಯರು ಅವ್ರು ಮಾಡ್ತಾರೆ ಅಂತ. ಇಲ್ಲಿಗೆ ಯಾಕೆ ಬಂದ್ಲು ಅಂತ ಬ್ರಹ್ಮವಿವರ್ತಕ ಪುರಾಣದಲ್ಲಿ ಹೇಳ್ತಾರೆ. ಯಾಕೆ ಬಂದ್ರು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅವಳು ಪೂತನಿ ಹೇಳಿದ ಮಾತು ಏನು ಅಂದ್ರೆ, ಶ್ರುತಂ ವಾಚಿಕ ವಕ್ತ್ರೇಣ ತತ್ವಂ ಮಂಗಲ ಸೂಚಿತಂ ಮಧುರಾವಾಸಿನಿ ಗೋಪ್ಯ ಸಂಪ್ರಾತಂ ವಿಪ್ರಕಾವಿನಿ. ಪುರಾಣ ಕೇಳಲಿಕ್ಕೆ ಹೋಗಿದ್ದೆ, ಅವಳು ಹೇಳಿದ್ದು. ಏನ್ ಬರೀ ಪುರಾಣ ನೀವು ಕೇಳ್ತೀನಿ ಅನ್ಕೋಬೇಡಿ, ಪೂತನಿನೂ ಕೇಳ್ತಾ ಇದ್ದಂತೆ. ಪುರಾಣ ಕೇಳಲಿಕ್ಕೆ ಹೋಗಿದ್ದೆ. ಪುರಾಣದಲ್ಲಿ ಆಚಾರ್ಯರು ಹೇಳಿದ್ರು, ನಂದಗೋಪನಿಗೆ ಒಬ್ಬ ಮಗು ಹುಟ್ಟಿದೆಯಂತೆ, ನೋಡ್ಲಿಕ್ಕೆ ಸಾಕ್ಷಾತ್ ನಾರಾಯಣ ಇದ್ದಂಗಿದ್ದಾನಂತೆ ಅಂತ ಹೇಳಿದ್ರು. ಅದು ಯಾವ ಮಗು ನೋಡೋಣ ಅಂತ ಬಂದಮ್ಮ ಅಂತ ಅವಳು ಅಲ್ಲಿಗೆ ಬಂದಾಗ. ಅದಕ್ಕೆ ಬಭೂವ ಸಾವಿರೇ ಸ್ಥಾವಿರೇ ಕಾಲೆ ನಂದಪುತ್ರೋ ಮಹಾನಿತಿ ಶ್ರುತ್ವಾ ಆಗತಾಹಂ ತಮ್ ದೃಷ್ಟ ಆಶೀಷಂ ಕರ್ತೃಮೀಪ್ಸಿತಂ. ಹೋಗ್ಲಿ ಏನಕ್ಕೆ ಬಂದೆ ಅಂದ್ರೆ ಅವಳು ಹೇಳ್ತಾಳೆ, ಮಮಚ ಸ್ತನೋ ಸರ್ವಶ್ರೇಯ ಸ್ತನೋ ನಿತ್ಯಂ ಅಮೃತಂ ಕ್ಷರತಃ. ನನ್ನ ಸ್ತನಗಳಲ್ಲಿ ಅಮೃತ ತುಂಬಿದೆ, ನನಗದೊಂದು ವರ ಇದೆ. ದೇವತೆಗಳು ನನ್ನ ಸ್ತನದಲ್ಲಿ ಅಮೃತ ತುಂಬಿಸಿದ್ದಾರೆ. ನಾನಿದುವರೆಗೂ ಯಾವ್ದಾದ್ರು ಒಂದು ಮಗುವಿಗೆ ಹಾಲು ಕೊಡಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಏನ ಪೀತೇನ ಸೋಯಂ ನಿಸ್ಸೇಂದೇಹ ಸಿದ್ಧ ದೇಹ ಸ್ಯಾತ್. ಆ ಮಗುವಿಗೆ ಒಂದು ಹಸಿವಾಗುವುದಿಲ್ಲ, ಬಾಯಾರಿಕೆ ಆಗುವುದಿಲ್ಲ, ವೃದ್ಧಾಪ್ಯ ಬರುವುದಿಲ್ಲ. ಅಂಥ ಮಗುವಿಗೆ ಹಾಲು ಕುಡಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಈಗ ನೋಡಿದ್ರೆ ಅಂತ ಮಗು ನಿನ್ಗಾಗಿದೆ ಅಂತ ಗೊತ್ತಾಯ್ತು. ಕೊಡ್ತೀಯಾ? ಅವಳಿಗೆ ಹಾಲು ಕುಡಿಸಿ ಕೊಡ್ತೇನೆ ಅಂತ ಕೇಳಿದ್ಲು ಅವಳು. ಕೊಟ್ಟು ಬಿಟ್ಲು ಅವಳು. ನನಗಿದು ಬ್ರಹ್ಮವೈವರ್ತಕ ಪುರಾಣದಲ್ಲಿ ಬಂದಿರುವ ಕತೆ, ಭಾಗವತದಲ್ಲಿಲ್ಲ. ಇದು ಬ್ರಹ್ಮವೈವರ್ತಕ ಪುರಾಣದಲ್ಲಿ ತಗೋಬೇಕು. ಅದಕ್ಕೆ ವಾದಿರಾಜರಂದ್ರು, ಅವಳು ತೊಡೆ ಮೇಲೆ ಹೋದಂತೆ ಕೃಷ್ಣ ಕಣ್ಣು ಮುಚ್ಚಿಬಿಟ್ಟ. ಕಣ್ಣು ಯಾಕೆ ಮುಚ್ಚಿದ ಅನ್ನೋದಕ್ಕೆ 22 ಅರ್ಥ ಹೇಳ್ತಾರೆ. ಇನ್ನೊಂದ್ಸತಿ ಕೊಡಿ, ಪೂರ್ತಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅದನ್ನ. 22 ಅರ್ಥ. ಯಾಕೆಂದ್ರೆ ಕೃಷ್ಣ ಏನು ಮಾಡಿದ್ರು ಅದಕ್ಕೆ ಮಾಡಿದ್ದಕ್ಕೆ ಅರ್ಥ ಇದೆ, ನಾವು ಏನ್ ಮಾಡಿದ್ರು ಅರ್ಥ ಇಲ್ಲ. ನಮಗೂ ಕೃಷ್ಣನಿಗೂ ಅಷ್ಟೇ ವ್ಯತ್ಯಾಸ. ಕಣ್ಣು ಮುಚ್ಚಿಬಿಟ್ಟ. ಯಾಕೆ ಕಣ್ಣು ಮುಚ್ಚಿದ ಅಂದ್ರೆ, ಇಂಥವರ ಮುಖ ನೋಡಬಾರದು ಅಂತ ಕಣ್ಣು ಮುಚ್ಚಿದಂತೆ ಭಗವಂತ. ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುವಂತ ಅನಿಷ್ಟ ಸ್ತ್ರೀಯರ ಮುಖ ನೋಡಬಾರದು ಅಂತ ಕಣ್ಣು ಮುಚ್ಚಿದ ಅಂತ ಒಂದು. ಎರಡನೇದೇನೊಂದು, ಎರಡೇ ಅರ್ಥ ಹೇಳ್ತೀನಿ, ಮಿಕ್ಕಿದ್ದೆಲ್ಲ ಇನ್ನೊಂದ್ಸತಿ ನೋಡೋಣ. ಇನ್ನೊಂದ್ಸತಿ ಅವಳನ್ನ ನೋಡಿದ್ನಂತೆ, ಇವಳನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅನ್ಕೊಂಡ ಸ್ವಾಮಿ. ಇವಳನ್ನೆಲ್ಲೋ ನೋಡ್ದಂಗಿದೆಯಲ್ಲ, ಸೋ ಫೆಮಿಲಿಯರ್ ಫೇಸ್ ಅನ್ಕೊಂಡ. ಅದಕ್ಕೆ ನೋಡ್ರಿ, ನೀವು ಬಂದು ಕೇಳ್ತೀರಿ ಯಾವಾಗಲಾರ, ಆಚಾರ್ಯ ನಾವು ಯಾರು ಗುರುತು ಸಿಕ್ತಾ? ಇಲ್ವ, ನಮ್ಮ ಗುರುತು ಸಿಗ್ಲಿಲ್ಲ. ಏನು ಆಚಾರ್ಯ ಹಿಂಗೆ ಅಂದ್ಬಿಟ್ರಿ? ಆ ಸುಂದರ ನಗರದಲ್ಲಿ ಅವ್ರ ಮನೆಗೆ ಬರ್ತಿದ್ರಲ್ಲ, 5 ನಿಮಿಷ ಬೇಗ ಬಂದು 5 ನಿಮಿಷ ಲೇಟಾಗಿ ಬಿಡ್ತಿದ್ರಲ್ಲ, ನಾವೆಲ್ಲ ಹೊಡ್ಕೋತಾ ಇದ್ವಲ್ಲ ನಿಮ್ಮನ್ನು ನೋಡಿ. ಎದುರುಗಡೆನೆ ಕೂತಿದ್ನಲ್ಲ ಆಚಾರ್ಯ, ತಲೆ ಹಿಂಗಿಂಗ್ ಅಂತ ಇದ್ನೋ ಇಲ್ವೋ, ಅರ್ಥ ಆಯ್ತು ಬಿಡ್ತು ಹಿಂಗಿಂಗ್ ಅಂತ ಇದ್ನೋ ಇಲ್ವೋ, ನಾನೇ ಅಲ್ವಾ ಅಂದಾಗ ಈ ಕಣ್ಣು ಗೊತ್ತಾಗಲಿ, 1 ನಿಮಿಷ ಕಣ್ಣಿಗೆ ಮುಚ್ಚಿ ಹಾ ಹೌದಲ್ವಾ ಅಂತೇಳಿ. ಈ ಲೋಚನಕ್ಕೆ ಗೊತ್ತಾಗದೇ ಇದ್ದದ್ದು ಆ ಲೋಚನಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಆಲೋಚನೆ ಅಂತ ಹೆಸರು. ಅದಕ್ಕೆ ಈ ಕಣ್ಣು ಮುಚ್ಚಿದ ತಕ್ಷಣ ಒಳಗಡೆ ಕಣ್ಣು ತೆರೆಯುತ್ತದೆ, ನಮ್ಗೆ ಅದಕ್ಕೆ ಗೊತ್ತಾಗ್ತದೆ. ಕೃಷ್ಣ ಇವಳನ್ನು ನೋಡಿ ಇವಳೆಲ್ಲೋ ನೋಡಿದ್ದೀನಲ್ಲ ಅಂತ ಕಣ್ಣು ಮುಚ್ಚಿದ. ಓ ಇವಳೇ ಅಲ್ವಾ ತಾಟಕಿಯಾಗಿದ್ದವಳು ಅನ್ಕೊಂಡ ಸ್ವಾಮಿ ಒಳಗಿನಿಂದ. ಇವಳೇ ಅಲ್ವೇ ನಾನು ಮೊದಲು ಕೊಂದದ್ದು ರಾಮಾವತಾರದಲ್ಲಿ, ನಿನಗೆ ಅವಾಗ ಬುದ್ಧಿ ಬರಲಿಲ್ಲ, ಈಗ ತಿರ್ಗಾ ಮೊದಲು ಸಾಯ್ಲಿಕ್ಕೆ ನನ್ನ ಹತ್ರವೇ ಬಂದಿದ್ಯಾ ನೀನು ಅಂತ ಹೇಳಿ ಭಗವಂತ ಅವಳ ಸ್ತನ್ಯವನ್ನು ಬಾರ್ ಮಾಡಿದ. ಅವಳು ಸತ್ತೋದ್ಲು. ಅದಕ್ಕೆ ವಾದಿರಾಜರಂದ್ರು, ಅವಳು ಸತ್ಲು, ಕೃಷ್ಣ ಕೊಂದ ಅಂತ ಯಾಕಯ್ಯ ಕೃಷ್ಣನ್ ಬೈತೀರಿ? ಕೃಷ್ಣನ್ ಯಾಕೆ ಬೈತೀರಿ? ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡುವ ಅಂತ ಭಗವಂತನದು ಒಂದು ನಿಯಮ ಇದೆ. ನೀವೇನು ಕೊಟ್ಟರು ಅನಂತ ಮಡಿ ಮಾಡಿ ಕೊಡ್ತಾನೆ. ಅವಳು ವಿಷ ಕೊಟ್ಟರು ಅನಂತ ಮಡಿ ಮಾಡಿ ಕೊಟ್ಟ, ಸತ್ತೋದಷ್ಟೇ. ಹಾಲು ಕೊಟ್ಟಿದ್ರೆ ಅನಂತ ಮಡಿ ಮಾಡಿ ಕೊಡ್ತಿದ್ದ ಅಂತ ಒಂದರ್ಥ. ಎರಡನೇದು ವಾದಿರಾಜರಂದ್ರು, ಒಳಗಡೆ ವಾಯುದೇವರಿದ್ದಾರೆ, ಪೂತನಿಯ ಶರೀರದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರು ಭಗವಂತನ ಎಲ್ಲ ಲೀಲೆ ನೋಡಿದ್ದಾರಂತೆ. ಭಗವಂತ ಸ್ತನ್ಯಪಾನ ಹಿಂಗೆ ಮಾಡ್ತಾನೆ ಅಂತ ನೋಡಿಲ್ಲ ಅವರು. ಯಾಕಂದ್ರೆ ಭಗವಂತನ ಹುಟ್ಟೇ ಇಲ್ವಲ್ಲ, ಸ್ತನ್ಯಪಾನ ಏನು ಮಾಡ್ತಾನೆ? ಅಪರೂಪಕ್ಕೆ ಭಗವಂತಗೆ ಸ್ತನ್ಯಪಾನ ಮಾಡ್ತಿದ್ದಾನೆ. ನಮ್ಮಪ್ಪ ಹೆಂಗ್ ಸ್ತನ್ಯಪಾನ ಮಾಡ್ತಿದ್ದಾನೆ ನೋಡೋಣ ಅಂತ ಪೂತನಿ ಶರೀರವನ್ನು ಬಿಟ್ಟು ಹೊರಗೆ ಬಂದ್ರಂತೆ. ಅವಳು ಸತ್ತೋದ್ಲು. ಅದಕ್ಕೆ ಏನ್ ಮಾಡ್ಲಿಕ್ಕಾಗ್ತದೆ ಅಂತ ಆಬವನು ತಾತೊಳಗೆ ಅರಿತು ಪೆಣವೆಂದು ಬೆಳ್ಳುವರು ಬುಧ ಜನ ಅಂತ ವಾದಿರಾಜರೇ ಹೇಳಬೇಕು. ಇನ್ಯಾರು ಹೇಳಿದ್ರು ಅದು ಕೃಷ್ಣ, ಅದು ಕೃಷ್ಣನ ಕತೆ ಅವರ ಬಾಯಲ್ಲಿ ಹೇಳು. ಶಕಟಾಸುರನ ಸಂಹಾರ ಮಾಡ್ತಾನೆ, ತುಂಬಾ ಇದೆ. ತೃಣಾವರ್ತನ ಸಂಹಾರ, ಕಾಳಿಯಾಗಿ ಎತ್ತುಕೊಂಡು ಹೋಗುವ ಅಂತ ತೃಣಾವರ್ತನ ಕಥೆ. ಅವ ಪಾಂಡ್ಯ ದೇಶದ ರಾಜ ತೃಣಾವರ್ತ, ಸಹಸ್ರಾಕ್ಷ ಅಂತ ಅವನ ಹೆಸರು. ನರ್ಮದಾ ನದಿ ತೀರದಲ್ಲಿ ಇವೆಲ್ಲ ಬ್ರಹ್ಮವಿವರ್ತಕ ಪುರಾಣದಲ್ಲಿ ಬರ್ತದೆ. ಅದಕ್ಕೆ ಕಿಲಭಾಗ ಅಂತ ಭಾಗವತ ಬ್ರಹ್ಮವಿವರ್ತಕ ಪುರಾಣ ಇಟ್ಟುಕೊಂಡು ಹೇಳಬೇಕು, ಇಲ್ಲ ನಿಮ್ಗೆ ಏನ್ ತಳ ಕೂಡ ಅರ್ಥವಾಗೋದಿಲ್ಲ. ವಾದಿರಾಜ ರುಕ್ಮಿಣೀಶ್ ವಿಜಯ ಬ್ರಹ್ಮವಿವರ್ತಕ ಪುರಾಣ. ದೂರ್ವಾಸರು ಬಂದ್ರಲ್ಲಿಗೆ ಜಲಕ್ರೀಡೆ ಆಡ್ತಾ ಇದ್ದ. ಗಮನಿಸಿಯೂ ಕೂಡ ದುರ್ವಾಸನ ಕ್ಯಾರೆ ಇರಲಿಲ್ಲ. ಶಾಪ ಹಾಕಿಬಿಟ್ರು ದುರ್ವಾಸರು. ಶಾಪ ಹಾಕಿದ್ರು ಅವನಿಗೆ, ನೀನು ರಾಕ್ಷಸನಾಗು ಅಂತ ಶಾಪ ಹಾಕಿದ್ರು.
ಅದಕ್ಕೆ ಅವನು ಪಶ್ಚಾತ್ತಾಪದಿಂದ ದುರ್ವಾಸರಕ್ಕೆ ಬಂದ. ನೀನು ಗಾಳಿ ರೂಪದಲ್ಲ, ಶರೀರ ಒಳ್ಳೆದಿದೆ ಅಂತ ನೀನು ಅಹಂಕಾರ ಪಡ್ತಿದ್ದಿ, ಗಾಳಿ ರೂಪದಲ್ಲಾಗಿ ಬಿಡು ಅಂತ. ಅದಕ್ಕೆ ಹೆಂಗೆ ಯಾವಾಗ ನನಗೆ ಮುಕ್ತಿಯಿಂದ ಯಾವತ್ತು ಕೃಷ್ಣ ಜಾಡ್ಸ್ ಒದಿತಾನ ಅವತ್ತು ನಿನಗೆ ಮುಕ್ತಿ ಹೋಗು ಅಂದರು. ಅವ ತೃಣಾವರ್ತನಾಗಿ ಬಂದು ಕೃಷ್ಣನ ಕೈಯಲ್ಲಿ ಒದಿಸ್ಕೊಂಡು ಕೃಷ್ಣನನ್ನ ಮೇಲೆತ್ಕೊಂಡು ಹೋದಾವ. ಅದಕ್ಕೆ ವಾದಿರಾಜರಂತಾರೆ, ಮೇಲೆತ್ಕೊಂಡು ಹೋದವನು ಒದ್ನಲ್ರಿ, ಏನ ಕೆಳಗಾಕಿದ್ದವನು ಓದಿದ್ರೆ ಅದಕ್ಕೊಂದು ಅರ್ಥ ಇದೆ. ಮೇಲೆತ್ಕೊಂಡು ಹೋದವನು ಓದ್ನಲ್ಲ ಅಂದ್ರೆ ಅಯೋಗ್ಯ ಕಾಮಸ್ಯ ಕಥಂ ನ ಪಾತಃ ಅಂತಾರೆ. ಮೇಲೆತ್ಕೊಂಡು ಹೋಗುವವರು ಹುಷಾರಾಗಿರಿ, ಅತ್ಯುನ್ನತ ಪತನ ಹೇತು ಅಂತ ಒಂದು ಮಾತು ವಾದಿರಾಜರದು. ಮೇಲಕ್ಕೆ ದೇವರು ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ನಮ್ಮನ್ನು ಅಲ್ಲೇ ಇರಿಸ್ಬೋದು, ಇಲ್ಲ ಕೆಳಗಡೆ ತಳ್ಳಬಹುದು. ಇಲ್ಲಿ ಕೂತಿದ್ದೇನೆ, ಬಿದ್ದರೆ ಏನಾಗ್ತದೆ? ಅಮ್ಮಮ್ಮ